ನಮಸ್ಕಾರ. ಇವತ್ತು ನ್ಯಾಯಶಾಸ್ತ್ರದ ಘಟಕ 5ರ ಎರಡನೇ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಘಟಕ 5ಅನ್ನು ನಾವು ಲಾ ಆಫ್ ಟಾಟ್ಸ್ ಅಂತಲೇ ಹೇಳ್ಬೋದು. ಸೊ ವಾಟ್ ಎವರ್ ಸೋ ಫಾರ್ ಐ ಹ್ಯಾವ್ ಗ್ಲಾನ್ಸ್ಡ್ ದ ಎಂಟೈರ್ ಯೂನಿಟ್. ಇನ್ ದಿಸ್ ದ ಪ್ರಿನ್ಸಿಪಲ್ಸ್ ಆಫ್ ಲಾ ಆಫ್ ಟಾಟ್ಸ್ ಆರ್ ಮೋರ್. ಅಂದರೆ ಅಪಕೃತ್ಯದ ಕಾನೂನಿನ ಅನೇಕ ಅಂಶಗಳನ್ನು ನೀವು ಯೂನಿಟ್ 5ನಲ್ಲಿ ನೋಡ್ತೀರಿ. ಮತ್ತು ಅವನ್ನ ನಾವು ನ್ಯಾಯಶಾಸ್ತ್ರದ ಒಂದು ಬುನಾದಿಯಿಂದ ನೋಡಬೇಕಾಗ್ತದೆ. ದೋಸ್ ಥಿಂಗ್ಸ್ ವಿ ಆರ್ ಆ್ಯಕ್ಚುಲಿ ಟುಡೇ ಈವನ್ ಇಫ್ ವಿ ಸ್ಟಡಿ ಲಾ ಆಫ್ ಟಾಟ್ಸ್ ಇನ್ ಜುರಿಸ್ಪ್ರುಡೆನ್ಸ್, ಬಟ್ ದ ಅಬ್ಜೆಕ್ಟಿವ್ ಆಫ್ ಸೀಯಿಂಗ್ ದೆಮ್ ಈಸ್ ಫ್ರಾಮ್ ದ ಪರ್ಸ್ಪೆಕ್ಟಿವ್ ಆಫ್ ಜುರಿಸ್ಪ್ರುಡೆನ್ಸ್. ನ್ಯಾಯಶಾಸ್ತ್ರದ ಒಂದು ವ್ಯವಸ್ಥೆಯಲ್ಲಿ ನಾವು ನೋಡ್ತೀವಿ. ಅದರಲ್ಲಿ ಇದೊಂದು ಹೊಸ ವಿಷಯ. ದಿಸ್ ಒನ್ ಈಸ್ ರಾಂಗ್ಫುಲ್ ಆ್ಯಕ್ಟ್. ರಾಂಗ್ಫುಲ್ ಆ್ಯಕ್ಟ್, ಒಬ್ಬ ಮನುಷ್ಯ ತಪ್ಪು ಯಾವಾಗ ಮಾಡ್ತಾನೆ ಅಂತ. ನ್ಯಾಯಶಾಸ್ತ್ರದಲ್ಲಿ ತಪ್ಪು ಅನ್ನೋದು ಹೇಗಿರ್ತದೆ ಅಂತಕ್ಕಂಥದ್ದನ್ನು ಇವತ್ತು ನಾವು ನೋಡ್ತೀವಿ. ಅದನ್ನು ನಾವು ನೋಡಬೇಕು ಅಂತಂದರೆ ದೇರ್ ಆರ್ 2 ಲೀಗಲ್ ಮ್ಯಾಕ್ಸಿಮ್ಸ್. ಡ್ಯಾಮ್ನಮ್ ಸೈನ್ ಇಂಜಿರಿಯಾ ಸೈನ್ ಡ್ಯಾಮ್ನಮ್ ಅಂತಕ್ಕಂಥದ್ದು. ಅದನ್ನು ಮೋಸ್ಟ್ಲಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಸಿಲೆಬಸ್ನ ಬರೆದಂಥವರು ಉದ್ದೇಶ ಏನು ಅನ್ನೋದು ನಮಗೆ ಗೊತ್ತಾಗ್ತದೆ. ಅಂದರೆ ರಾಂಗ್ಫುಲ್ ಆ್ಯಕ್ಟ್ ಅಂತ ಯಾವುದಕ್ಕೆ ಅನ್ನಬೇಕು ನಾವು ಅಂತೇಳಿ. ನಾವು ಅನೇಕ ಪ್ರಕ್ರಿಯೆಗಳನ್ನು ಮಾಡ್ತೀವಿ, ಅಥವಾ ಪ್ರಕ್ರಿಯೆಗಳನ್ನು ಮಾಡುವಂಥ ಅವಶ್ಯಕತೆ ಇರ್ತದೆ, ಅಲ್ಲಿ ಮಾಡೋದಿಲ್ಲ. ಇವೆರಡೂ ರಾಂಗ್ಫುಲ್ ಆ್ಯಕ್ಟೇ. ದೇರ್ ಆರ್ ಸಿಚುವೇಶನ್ಸ್ ವೇರ್ we are supposed to do nothing, or we are not supposed to do that thing. That is also a wrongful act. And there are situations where we are duty bound to do something, but we are not doing. That is also wrongful act. ಅಂದರೆ ನಾವು ಕೆಲವೊಂದು ಸಂದರ್ಭದಲ್ಲಿ ಕರ್ತವ್ಯದ ಬಾಧ್ಯತೆಯನ್ನು ಹೊಂದಿರ್ತೀವಿ, ಅದನ್ನು ನಾವು ಮಾಡೋದಿಲ್ಲ. ಅಥವಾ ನಾವು ಕೆಲವೊಮ್ಮೆ ಅದು ಮಾಡಬಾರ್ದಾಗಿರುತ್ತೆ, ಆದರೂ ಮಾಡ್ತೀವಿ. ಇವೆರಡೂ ಮಾಡಿದಾಗ ಕಾನೂನಾತ್ಮಕ ತಪ್ಪಾದರೆ, ಇಂಜರಿ ಆದರೆ, ಆವಾಗ ಮಾತ್ರ ಅದಕ್ಕೆ ನಾವು ರಾಂಗ್ಫುಲ್ ಆ್ಯಕ್ಟ್ ಅಂತೀವಿ. ಕೆಲವೊಮ್ಮೆ ನಾವು ಮಾಡೋ ಕೃತ್ಯದಿಂದ ಅದು ಹಾನಿ ಆಗ್ಬೋದು, ಬಟ್ ಆದಾಗ್ಯೂ ಕೂಡ ಅದು ರಾಂಗ್ಫುಲ್ ಆ್ಯಕ್ಟ್ ಆಗೋದಿಲ್ಲ. ನೋಡಿ, ನಾನು ಈ 2 ಡೈಕೋಟಮಿ ನಿಮ್ಮ ಮುಂದೆ ಹೇಳ್ತಾ ಇರೋದ್ರಿಂದ ದೇರ್ ವಿಲ್ ಬಿ ಎ ಕನ್ಫ್ಯೂಷನ್. ಅವುಗಳನ್ನ ಉದಾಹರಣೆಗಳೊಂದಿಗೆ ನಾವು ನೋಡಿದಾಗ ನಿಮಗೆ ಸರಿಯಾದ ಕ್ಲಾರಿಟಿ ಬರ್ತದೆ. ಅದನ್ನು ನೀವು ನಾಳೆ ಪರೀಕ್ಷೆಯಲ್ಲಿ ನಿರೂಪಣೆ ಮಾಡುವಂಥ ಅವಶ್ಯಕತೆ ಇರ್ತದೆ. ಸೊ ವಾಟ್ ವಿ ಆರ್ ಸೀಯಿಂಗ್ ಇನ್ ದಿಸ್ ಚಾಪ್ಟರ್ ಅನ್ನೋದನ್ನು ನಾನು ಸಿನಾಪ್ಸಿಸ್ ಮಾಡಿದ್ದೀನಿ ಇಲ್ಲಿ. ರಾಂಗ್ಫುಲ್ ಆ್ಯಕ್ಟ್, ಜನರಲ್ ಕಂಡೀಷನ್ಸ್ ಆಫ್ ಲಯಬಿಲಿಟಿ. ಇದ್ರ ಇನ್ನೊಂದು ಹೆಸರು ಏನಂತಂದರೆ ಜನರಲ್ ಕಂಡೀಷನ್ಸ್ ಆಫ್ ಲಯಬಿಲಿಟಿ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಮೇಲೆ ಜವಾಬ್ದಾರಿ ಯಾವಾಗ ಬರುತ್ತೆ ಅಂದರೆ, ಅವ ದಂಡ ಅನ್ನೋದಕ್ಕಿಂತ ಪರಿಹಾರ ಕೊಡೋ ಪರಿಸ್ಥಿತಿ ಯಾವಾಗ ಬರುತ್ತೆ ಅನ್ನೋದನ್ನು ನಾವೇನು ಹೇಳ್ತೀವಿ, ಅದರ ಪರಿಣಾಮ ಏನಿದೆಯಲ್ಲ, ಅಥವಾ ಅದು ಯಾವುದರಿಂದ ಬರ್ತದೆ ಅಲ್ವಾ, ಅದು ಅಪಕೃತ್ಯ, ಅದು ರಾಂಗ್ಫುಲ್ ಆ್ಯಕ್ಟ್. ದಟ್ ಈಸ್ ರಾಂಗ್ಫುಲ್ ಆ್ಯಕ್ಟ್, ಅಪಕೃತ್ಯ. ರೈಟ್? ರಾಂಗ್ಫುಲ್ ಆ್ಯಕ್ಟ್, ವಿ ಆರ್ ಸೀಯಿಂಗ್ ದೀಸ್ damnum or legal injury. Yes, exactly, this is wrongful act. Legal injury. If there is no legal injury, no problem. Even if there is a wrong, okay, but your wrong should not create a legal injury. ಅಂದರೆ wrongful act ಆಗಿದೆ ಅಂತಂದರೆ it amounts to the result is consequence is legal injury. ಅದರಲ್ಲಿ ಏನೇನಿರುತ್ತೆ, ಮೆನ್ಸ್ರಿಯಾ, ಫಾಲ್ಟ್ ಎಲಿಮೆಂಟ್, ಇವುಗಳನ್ನು ನೋಡ್ತೀವಿ. ಮತ್ತು ಮಾಡುವಂಥ ಸಾಮರ್ಥ್ಯವನ್ನು ನೋಡ್ತೀವಿ, ರಾಂಗ್ಫುಲ್ ಆ್ಯಕ್ಟ್ ಮಾಡುವಂಥ ಸಾಮರ್ಥ್ಯವನ್ನು. ಆಮೇಲೆ ಕ್ಯಾಜುವಲ್ ಕನೆಕ್ಷನ್, ಅಂದರೆ ಒಂದು ಕೃತಿಗೂ ಮತ್ತು ವ್ಯಕ್ತಿಗೂ ನಡುವೆ ಇರತಕ್ಕಂಥ ಸಂಬಂಧ ಹೇಗಿರ್ಬೇಕು, ಕಾಜೇಷನ್ ಅಂತ ಹೇಳ್ತೀವಿ. ಅದಕ್ಕೆ ಕಾನೂನಾತ್ಮಕ ಪರಿಹಾರ ಏನು ಅಂತೇಳಿ, ಕಾನೂನಾತ್ಮಕ ಪರಿಹಾರ ಏನಿರ್ತದೆ ಅನ್ನೋದನ್ನು, ಆಲ್ ದೀಸ್ ಆಸ್ಪೆಕ್ಟ್ಸ್ ವಿ ಆರ್ ಗೋಯಿಂಗ್ ಟು ಲುಕ್ ಇನ್ ಟು ದಿಸ್ ಪರ್ಟಿಕ್ಯುಲರ್ ಪೋರ್ಷನ್ ಆಫ್ ಅವರ್ ಸಿಲೆಬಸ್. ಸಿ, liability in law signifies the state of being bound or obliged in law. The state of being bound. ನೀವು ಕಾನೂನಾತ್ಮಕವಾಗಿ ಅದಕ್ಕೆ ನೀವೇನಾಗಿರ್ತೀರಿ,
ಬೌಂಡ್ ಆಗಿರ್ತೀರಿ, ಯು ಆರ್ ಬೌಂಡ್ ಟು ದ್ಯಾಟ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಕಾನೂನಾತ್ಮಕವಾಗಿ ನಾವು ಅಲ್ಲಿ ಬಾಧ್ಯಸ್ಥರಾಗಿರ್ತೀವಿ. ಏನಕ್ಕೆ? ಟು ಡೂ ಸಮಥಿಂಗ್ ಆರ್ ರಿಫ್ರೇನ್ ಫ್ರಮ್ ಡೂಯಿಂಗ್ ಸಮಥಿಂಗ್. ಕೆಲವು ಸಂದರ್ಭದಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ, ಕೆಲವು ಸಂದರ್ಭದಲ್ಲಿ ನಾವು ಏನೂ ಮಾಡಬಾರ್ದಾಗಿರ್ತದೆ. ಎರಡೂ ಸಮಸ್ಯೆಗಳು ಇದರಲ್ಲಿರ್ತವೆ. ಇಟ್ ಈಸ್ ದ ಲೀಗಲ್ ರೆಸ್ಪಾನ್ಸಿಬಿಲಿಟಿ. ಎಲ್ಲ ವ್ಯಕ್ತಿಯ ಕಾನೂನಾತ್ಮಕ ಜವಾಬ್ದಾರಿಯಾಗಿರ್ತದೆ ಅವ್ರದ್ದು, ಇಂಪೋಸ್ಡ್ ಬೈ ಲಾ. ಕಾನೂನು ನಮ್ಮ ಮೇಲೆ ಆ ಜವಾಬ್ದಾರಿಯನ್ನು ಹೊರಿಸ್ತದೆ. ಬಟ್ ಲಯಬಿಲಿಟಿ ಡಸ್ ನಾಟ್ ಅರೈಸ್ ಆಟೋಮೆಟಿಕಲಿ ಫ್ರಮ್ ಎವ್ರಿ ರಾಂಗ್ಫುಲ್ ಆ್ಯಕ್ಟ್. ಎಲ್ಲ ತಪ್ಪುಗಳಿಂದನೂ ಲಯಬಿಲಿಟಿ ಉತ್ಪನ್ನ ಆಗೋದಿಲ್ಲ. ಕೆಲವೊಂದು ತಪ್ಪಿನಿಂದ ಲಯಬಿಲಿಟಿ ಉತ್ಪನ್ನ ಆಗುತ್ತೆ, ಕೆಲವೊಂದು ತಪ್ಪಿನಿಂದ ಲಯಬಿಲಿಟಿ ಉತ್ಪನ್ನ ಆಗೋದಿಲ್ಲ. ಸರ್ಟನ್ ಜನರಲ್ ಕಂಡೀಷನ್ಸ್ ಮಸ್ಟ್ ಬಿ ಸ್ಯಾಟಿಸ್ಫೈಡ್. ಆ ಕಂಡೀಷನ್ಗಳೇನು ಅನ್ನೋದನ್ನು ನೋಡೋಣ ನಾವು. ಮಹಾಜನ್ ಪಾಯಿಂಟ್ಸ್ ಔಟ್ ಇನ್ ಮಹಾಜನ್ ಟೆಕ್ಸ್ಟ್ ಬುಕ್, ದೀಸ್ ಆರ್ ಆಲ್ ದಿ ಕಂಡೀಷನ್ಸ್. ದೀಸ್ ಕಂಡೀಷನ್ಸ್ ಫಾರ್ಮ್ ದ ಫೌಂಡೇಶನ್ ಆಫ್ ರೆಸ್ಪಾನ್ಸಿಬಿಲಿಟಿ. ಪ್ರತಿಯೊಂದು ಅಪಕೃತ್ಯದಿಂದನೂ ಹೊಣೆಗಾರಿಕೆ ಬರುವುದಿಲ್ಲ, ಕಾನೂನಾತ್ಮಕ ಹೊಣೆಗಾರಿಕೆ ಬರುವುದಿಲ್ಲ. ಕೆಲವೊಂದರಿಂದ ಮಾತ್ರ ಬರ್ತದೆ. ಕಾನೂನಿನ ಹೊಣೆಗಾರಿಕೆ ಎಂದರೆ ವ್ಯಕ್ತಿಯು ಏನನ್ನಾದರೂ ಮಾಡಲು ಅಥವಾ ಮಾಡದಿರಲು ಕಾನೂನಿನಿಂದ ಬದ್ಧ ಆಗಿರೋ ಸ್ಥಿತಿ. ಹಿ ಈಸ್ ಬೌಂಡ್ ಬೈ ಲಾ ಐದರ್ ಟು ಡೂ ಎ ಥಿಂಗ್ ಆರ್ ನಾಟ್ ಟು ಡೂ ಎ ಥಿಂಗ್. ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು ಅನ್ನೋದನ್ನು ಕಾನೂನು ಹೇಳಿರುತ್ತೆ. ಅದಕ್ಕೆ ನಾವು ಬಾಧ್ಯರಾಗಿರ್ತೇವೆ. ಇದು ಕಾನೂನಿನಿಂದ ಹೇರಲ್ಪಟ್ಟ ಕಾನೂನಿನ ಹೊಣೆಗಾರಿಕೆ. ಆದರೆ ಪ್ರತಿಯೊಂದು ಅಪಕೃತ್ಯದಿಂದ, ಅನ್ಯಾಯಕರ ಕೃತ್ಯದಿಂದ, ಅನ್ಯಾಯ ಅಂದ್ರೆ ತಪ್ಪಾಗ್ತದೆ, ಅಪಕೃತ್ಯ ಅಂತಲೇ ಹೇಳೋಣ ನಾವು. ಅಪಕೃತ್ಯ ಅಥವಾ ಪ್ರತಿಯೊಂದು ಕೃತ್ಯದಿಂದ, ಇದನ್ನು ತೆಗೆದೇ ಬಿಡೋಣ. ಪ್ರತಿಯೊಂದು ಕೃತ್ಯದಿಂದ ಹೊಣೆಗಾರ ಉಂಟಾಗುವುದಿಲ್ಲ. ಕೆಲವು ಸಾಮಾನ್ಯ ಷರತ್ತುಗಳನ್ನು ಅದು ಪೂರೈಸಬೇಕಾಗುತ್ತದೆ. ಈ ಷರತ್ತುಗಳು ಏನು ಅನ್ನೋದನ್ನು ನಾವಿಲ್ಲಿ ನೋಡೋಣ. ಲೆಟ್ ಅಸ್ ಸಿ ದೆಮ್. ದ starting point of liability is the existence of wrongful act. ಒಮ್ಮೆ ನಿಮ್ಮ ಮೇಲೆ ಜವಾಬ್ದಾರಿ ಫಿಕ್ಸ್ ಆಗಬೇಕು ಅಂತಂದರೆ ಅದರಲ್ಲಿ ಸ್ಟಾರ್ಟಿಂಗ್ ಪ್ರಶ್ನೆನೇ ನೀವು ತಪ್ಪು ಮಾಡಿದ್ದೀರಾ ಅಂತಕ್ಕಂಥದ್ದು. ಎ wrongful act means an act or omission contrary to law. An act or omission contrary to law or legal duty. Contrary to law or legal duty. For example, here is the age flat and here is another flat A, B. Here B plants a tree, B plants a tree and his tree branches will come like this, like this, like this, right? Therefore, here he has grown a tree. But the branches that are coming this side in A's property, they are creating a trouble for him. Trouble for him. Even though he has done nothing, he has done nothing. He has grown the tree in his flat only, in his site only. ತನ್ನ ಜಾಗದಲ್ಲೇ ಅವನು ಗಿಡ ಬೆಳೆದಿದ್ದಾನೆ. ಆ ಗಿಡದ ಟೊಂಗೆಗಳು ಪಕ್ಕದ ಸೈಟ್ನೊಳಗೆ ಹಿಂಗೆ ಜಾರಿ ಜೋತ್ಕೊಂಡಿರ್ತವೆ. ಅದು ದಿನ ಎಲೆಗಳು ಬೀಳುತ್ತೆ, ಮತ್ತೊಂದಾಗುತ್ತೆ. ಅದನ್ನು ಅವನಿಗೆ ಒಂಥರ ನ್ಯೂಸೆನ್ಸ್ ಆಗುತ್ತೆ. ಆದರೂ ಕೂಡ ಇದೇನಾಗುತ್ತೆ ಅಂತಂದರೆ ಒಂದು ನ್ಯೂಸೆನ್ಸ್ ಆಗುತ್ತೆ, ಅವನಿಗೆ ಟ್ರೆಸ್ ಪಾಸ್ ಆಗುತ್ತೆ. ಯಾರಿಗೆ? ಇವನಿಗೆ. ನೋಡಿ, ದಿಸ್ ಈಸ್ ಆ್ಯಕ್ಚುಲಿ ಎ ರಾಂಗ್ಫುಲ್ ಆ್ಯಕ್ಟ್. ಈವನ್ ದೋ ಹಿ ಹ್ಯಾಸ್ ಡನ್ ನಥಿಂಗ್ ರಾಂಗ್, ಇಟ್ ಈಸ್ ಹೀಸ್ ಡ್ಯೂಟಿ ಟು ಸಿ ದ್ಯಾಟ್ ದೇ ಶುಡ್ ನಾಟ್ ಗೋ ಟು ಹೀಸ್ ಏರಿಯಾ. ಓಕೆ, ಸೊ ಗಿಡ ನೆಡುವುದಿದೆಯಲ್ಲ, ಅದು ನೆಟ್ಟ ಮೇಲೆ ಆ ಜವಾಬ್ದಾರಿ ಅವನಿಗೆ ಬರುತ್ತೆ. ಎ ರಾಂಗ್ಫುಲ್ ಆ್ಯಕ್ಟ್ ಮೀನ್ಸ್ ಅನ್ ಆ್ಯಕ್ಟ್. ಹಿಯರ್ ಹಿ ಹ್ಯಾಸ್ grown a tree, so he should ensure that the branches should not go to his neighbor's house. That is the legal duty. That is the legal duty he has to perform. This is one concept. There is, for example, a big tower, watch tower ಅಂತಾರೆ, ಮೊದಲಿರ್ತಿದ್ದು ವಾಚ್ ಟವರ್. ಅದನ್ನು ದೂರದಿಂದ ಟೈಮ್ ನೋಡೋಕ್ಕಂತ ಮಾಡ್ತಿದ್ರು. ಆಮೇಲೆ ಮುನ್ಸಿಪಾಲ್ಟಿಯವರು ಅದನ್ನು ಮೇಂಟೈನ್ ಮಾಡಬೇಕಿರುತ್ತೆ. ಆ ಮುನ್ಸಿಪಾಲ್ಟಿಯವರು ಏನು ಮೇಂಟೈನ್ ಮಾಡಲ್ಲ, ಅದು ಮಳೆ ಬಂದು ಬಿಸಿಲು ಬಿದ್ದು ಏನೇನೋ ಆಗಿ ಮೇಲಿರ್ತಕ್ಕಂತಹ ಟವರ್ ಇದೆಯಲ್ಲ, ಒಂದಿನ ಬಿದ್ದು ಬಿಡ್ತದೆ. ಆ ಬಿದ್ದಾಗ ಕೆಳಗೆ ಓಡಾಡುವಂಥ ಜನರಲ್ಲಿ ಯಾರೋ ಸತ್ತು ಹೋಗ್ತಾರೆ, ಯಾರಿಗೂ ಗಾಯ ಆಗುತ್ತೆ.
ಹಿಯರ್ it was a legal duty of the municipality. It was the legal duty of the municipality to keep that tower properly. ಆ ಒಂದು ಜಾಗವನ್ನು ಕ್ಲೀನಾಗಿ ಇಡುವಂಥದ್ದು ಅವ್ರ ಡ್ಯೂಟಿ. ಹೋಗಲಿ, ನೀವು ಯಾರೋ ಅಪಾರ್ಟ್ಮೆಂಟ್ ಕಟ್ಟಿದ್ರಿ ಅಂತ ಇಟ್ಕೊಳ್ಳಿ, ಅಪಾರ್ಟ್ಮೆಂಟು ಯಾವತ್ತೋ ಒಂದು ದಿವಸ ಮಳೆ ಬಂದು ಹಿಂಗೆ 90 ಡಿಗ್ರಿಗೆ ಇರೋದು ಈ ರೀತಿ ಸ್ಲ್ಯಾಂಟ್ ಆಯ್ತು ಅಂತ ಇಟ್ಕೊಳ್ಳಿ, ರೈಟ್? ದೆನ್ ಟು ಸಿ ದ್ಯಾಟ್ ಇಟ್ ವಿಲ್ ನಾಟ್ ಡೂ ಎನಿ ಡ್ಯಾಮೇಜ್ ಈಸ್ ಯುವರ್ ಲೀಗಲ್ ಡ್ಯೂಟಿ. ಇಟ್ ಈಸ್ ಯುವರ್ ಲೀಗಲ್ ಡ್ಯೂಟಿ. ದೇ ಆರ್ ನಾಟ್ ಡೂಯಿಂಗ್ ದೇರ್ ಡ್ಯೂಟಿ. ಅವರು ತಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡೋದಿಲ್ಲ. ಆವಾಗ ಏನಾದರೂ ಹಾನಿ ಆದರೆ ಅಂಥವ್ರ ಹಾನಿಯನ್ನು ಭರಿಸಬೇಕಾಗತ್ತೆ. ಅದು ಕೂಡ ಏನದು? ಇಟ್ ಈಸ್ ಎ ರಾಂಗ್ಫುಲ್ ಆ್ಯಕ್ಟ್. ಸೊ ರಾಂಗ್ಫುಲ್ ಆ್ಯಕ್ಟ್ಸ್ ಆರ್ 2 ಟೈಪ್. ನಾನು ಹೇಳಿದ್ನಲ್ವಾ, ದಿಸ್ ಈಸ್ ಪಾಸಿಟಿವ್ ಡ್ಯೂಟಿ, ದಿಸ್ ಈಸ್ ಪಾಸಿಟಿವ್ ಡ್ಯೂಟಿ ಆ್ಯಂಡ್ ನೆಗೆಟಿವ್ ಡ್ಯೂಟಿ. ಒಮಿಷನ್ ಮೀನ್ಸ್ ಪಾಸಿಟಿವ್ ಆ್ಯಕ್ಟ್ ಅಂದರೆ ನಾಟ್ ಪಾಸಿಟಿವ್ ಡ್ಯೂಟಿ, ಪಾಸಿಟಿವ್ ಆ್ಯಕ್ಟ್ ನಾವು ಮಾಡಬೇಕಾಗಿರೋದು. ಇನ್ನೊಂದು ಒಮಿಷನ್, ನಾವು ಮಾಡದೇ ಇರೋದು. ಮಾಡೋದ್ರಿಂದ ಆಗೋ ತಪ್ಪು ಆಗ್ತವೆ, ಮಾಡದೇ ಇರೋದ್ರಿಂದ ತಪ್ಪಾಗ್ತವೆ. ಮಾಡೋದ್ರಿಂದ ಏನು ತಪ್ಪಾಗ್ತವೆ ನೋಡಿ, ಅಸಾಲ್ಟ್, ಟ್ರೆಸ್ಪಾಸ್, ಇವೆಲ್ಲ ನಾವಾಗಲೇ ಮಾಡುವಂಥ ತಪ್ಪುಗಳು. ಆಮೇಲೆ ಒಮಿಷನ್ ಅಂದ್ರೇನು? ಫೇಲಿಯರ್ ಟು ಪರ್ಫಾರ್ಮ್ ಲೀಗಲ್ ಡ್ಯೂಟಿ, ನಾಟ್ ರಿಪೇರಿಂಗ್ ದ ಡೇಂಜರಸ್ ಪ್ರಾಪರ್ಟಿ. ಅದೇ ಹೇಳಿದ್ನಲ್ಲ, ವಾಚ್ ಟವರ್, ನಾಟ್ ರಿಪೇರಿಂಗ್ ದ ಡೇಂಜರಸ್ ಪ್ರಾಪರ್ಟಿ. ಯಾವುದೋ ಒಂದು ಬಿಲ್ಡಿಂಗ್ ಇರ್ತದೆ, ಆ ಬಿಲ್ಡಿಂಗು ಬೀಳುವ ಸ್ಥಿತಿಯಲ್ಲಿ ಇರ್ತದೆ, ಅದನ್ನು ನೀವು ಸರಿ ಮಾಡಬೇಕು, ರಿಪೇರಿ ಮಾಡಬೇಕು. ದಟ್ ಈಸ್ ಡ್ಯೂಟಿ. ಅಂದರೆ ಆ ಕರ್ತವ್ಯವನ್ನು ನಿರ್ವಹಿಸದೇ ಇರೋದ್ರಿಂದನೂ ನಿಮಗೇನಾಗುತ್ತೆ, ನೀವು ಅಪಕೃತ್ಯ ಎಸಗಿದಂಗೆ ಆಗುತ್ತೆ. ಕೆಲವೊಂದು ಕರ್ತವ್ಯಗಳನ್ನು ಕಾನೂನು ಪ್ರಕಾರ ಮಾಡಬಾರ್ದು, ಅವನ್ನು ಮಾಡುವುದರಿಂದನೂ ನೀವೇನಾಗ್ತದೆ, ಅಪಕೃತ್ಯವನ್ನು ಎಸಗಿದ ಹಾಗೆ ಆಗುತ್ತದೆ. ಡಿಸ್ಟಿಂಕ್ಷನ್, ಮಾರಲ್ ಡ್ಯೂಟಿ ಈಸ್ ನಾಟ್ ಲೀಗಲ್ ರಾಂಗ್, ಓನ್ಲಿ ಲೀಗಲ್ ರಾಂಗ್ ಗಿವ್ಸ್ ರೈಸ್ ಟು ರೆಸ್ಪಾನ್ಸಿಬಿಲಿಟಿ. ನಮ್ಮ ದೃಷ್ಟಿಯಲ್ಲಿ ಯಾವುದೇ ಒಂದು ನೈತಿಕ ವಿಷಯ ಇದೆಯಲ್ಲ, ಅದು ನಿಮಗೆ ಜವಾಬ್ದಾರಿಯನ್ನು ಕ್ರಿಯೇಟ್ ಮಾಡೋದಿಲ್ಲ. ನೈತಿಕ ವಿಷಯ ನಿಮಗೆ ಜವಾಬ್ದಾರಿಯನ್ನು ಕ್ರಿಯೇಟ್ ಮಾಡೋದಿಲ್ಲ. ಆದರೆ ಕಾನೂನಾತ್ಮಕ ತಪ್ಪಿದಾವಲ್ಲ, ಇವು ಜವಾಬ್ದಾರಿಯನ್ನು ಕ್ರಿಯೇಟ್ ಮಾಡ್ತವೆ. ಅಂದರೆ ಮಾರಲ್ ರಾಂಗಿಗೂ ಲೀಗಲ್ ರಾಂಗಿಗೂ ಒಂದೇ ರೀತಿ ಯೋಚನೆ ಮಾಡಬಾರ್ದು ನೀವು. ಅದಕ್ಕೆ ಏನಾದರೂ ನಾನು ಉದಾಹರಣೆ ಹೇಳಬೇಕು ಅಂತಂದರೆ, ಮಾರಲ್ ರಾಂಗು ಲೀಗಲ್ ರಾಂಗಿಗೆ, ಈಗ ಮೇಲೆ ನಾವು ಈ ಉದಾಹರಣೆ ತೊಗೊಂಡಿದ್ದೆಲ್ಲ ಇವು ಲೀಗಲ್ ರಾಂಗ್. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ದಿನಾಲೂ ಅಲ್ಲಿ ಯಾರೋ ಒಬ್ಬ ಭಿಕ್ಷುಕ ಬರ್ತಾನೆ, ಎಲ್ಲೋ ಕೂತಿರ್ತಾನೆ, ಅವನಿಗೆ ಏನು ಮಾಡ್ತೀವಿ, ಅಯ್ಯೋ ಪಾಪ ಇವನಿಗೆ ಊಟ ಇಲ್ಲಲ್ಲ ಅಂತ ದಿನಾಲೂ ಊಟ ಕೊಡ್ತೀವಿ. ಒಂದು 3-4 ದಿವಸ ಊಟ ಕೊಡ್ತೀವಿ, 3-4 ದಿವಸ ಇರ್ತಾನೆ. 5ನೇ ದಿವಸನ ಅವನು ಊಟ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದು ಅಲ್ಲೇ ಕೂರ್ತಾನೆ. ಆದ್ರೆ ಅವತ್ತು ಅವನಿಗೆ ಊಟ ಕೊಡಲ್ಲ. 6ನೇ ದಿವಸ ಅಲ್ಲೇ ಇರ್ತಾನೆ, ಊಟ ಕೊಡಲ್ಲ. 7ನೇ ದಿವಸ ಅಲ್ಲೇ ಇರ್ತಾನೆ, ಊಟ ಕೊಡಲ್ಲ. ಸೊ ವಿ ಹ್ಯಾವ್ ಫೇಲ್ಡ್ ಇನ್ ಮಾರಲ್ ಡ್ಯೂಟಿ. ಕೊನೆಗೆ ಸತ್ತೋಗ್ಬಿಡ್ತಾನೆ ಅವನು. ಈವನ್ ದೆನ್ ಇಟ್ ಈಸ್ ನಾಟ್ ಎ ಲೀಗಲ್ ರಾಂಗ್. ಯಾಕೆಂದರೆ ಅವನಿಗೆ ಊಟ ಕೊಡಬೇಕು ಅನ್ನುವಂಥ ಕಾನೂನೇನಿಲ್ಲ, ಆ ವ್ಯಕ್ತಿಗೆ ಊಟ ಕೊಡಬೇಕನ್ನುವಂಥ ಕಾನೂನಿಲ್ಲ. ನೀವು ನೈತಿಕ ದೃಷ್ಟಿಯಿಂದ ಅವನಿಗೆ ಊಟ ಒದಗಿಸಿದ್ರಿ 3 ದಿವಸ, 4ನೇ ದಿವಸ ಅಯ್ಯೋ ದಿನ ಎಲ್ಲೇ ಬರ್ತಾನಲ್ಲ ಅಂತ ಬಿಟ್ರಿ. 5ನೇ ದಿವಸ ಕೊಡಲಿಲ್ಲ, 6ನೇ ದಿವಸ ಕೊಡಲಿಲ್ಲ, 7ನೇ ದಿವಸ ಅವನು ಹಸಿವಿನಿಂದ ಸತ್ತೋಗ್ತಾನೆ. ಆವಾಗ ನೀವು ಅಪರಾಧಿ ಆಗೋದಿಲ್ಲ, ನಿಮ್ಮ ಮೇಲೆ ಜವಾಬ್ದಾರಿ ಬರುವುದಿಲ್ಲ. ಯಾಕೆಂದರೆ ನೀವು ಮಾಡಿದಂಥ ಕೆಲಸ ಇಟ್ ಈಸ್ ಎ ಮಾರಲ್ ರಾಂಗ್, ನೈತಿಕ ತಪ್ಪು ಮಾಡಿದಿರಿ ನೀವು. ಆದ್ದರಿಂದ ಅದು ನಿಮ್ಮ ಮೇಲೆ ಯಾವುದೇ ಜವಾಬ್ದಾರಿಯನ್ನು ಕ್ರಿಯೇಟ್ ಮಾಡೋದಿಲ್ಲ. ಅಂದರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ಮಾರಲ್ ರಾಂಗ್ ಆ್ಯಂಡ್ ಲೀಗಲ್ ರಾಂಗ್. ಲೀಗಲ್ ರಾಂಗ್ ಬೈಂಡ್ಸ್ ಯು, ಮಾರಲ್ ರಾಂಗ್ ವಿಲ್ ನಾಟ್ ಬೈಂಡ್ ಯು. ಲೀಗಲ್ ರಾಂಗ್ನಿಂದ ನಿಮ್ಗೆ ಜವಾಬ್ದಾರಿ ಫಿಕ್ಸ್ ಆಗುತ್ತೆ, ಮಾರಲ್ ರಾಂಗ್ನಿಂದ ಆಗೋದಿಲ್ಲ. ಇಲಸ್ಟ್ರೇಷನ್ ಇಸ್ ದೇರ್. ಎ ಬ್ರೇಕ್ಸ್ ಇನ್ ಟು ಬೀಸ್ ಹೌಸ್, ಇಟ್ ಈಸ್ ಎ ರಾಂಗ್ಫುಲ್ ಆ್ಯಕ್ಟ್. ಟ್ರೆಸ್ಪಾಸ್, ಬಿ ಒಳಗಿನ ಮನೆಯೊಳಗೆ ನುಗ್ಗಿಬಿಡ್ತಾನವ, ಆದ್ದರಿಂದ ಅದು ಟ್ರೆಸ್ಪಾಸ್ ಆಗುತ್ತೆ. ನೋಡಿ, ಎ ರೆಫ್ಯೂಸಸ್ ಟು ಇನ್ವೈಟ್ ಬಿ ಟು ಎ ಪಾರ್ಟಿ. ಎ ಏನು ಮಾಡ್ತಾನೆ, ಬಿಗೆ ಪಾರ್ಟಿ ಕರೆಯೋದಿಲ್ಲ. ಅವ್ರ ಫ್ರೆಂಡು ಹೇಳ್ತಾನೆ, ಬಿನು ಕರಿಯಪ್ಪ, ಯಾಕೆ ಬಿಟ್ಟಿದ್ಯಾ ಅಂತ ಹೇಳ್ತಾನೆ. ಈವನ್ ದೆನ್ ಹಿ ವಿಲ್ ನಾಟ್ ಕಾಲ್. ದಟ್ ಈಸ್ ನಾಟ್ ರಾಂಗ್, ದಟ್ ಕ್ಯಾನ್ ಬಿ ಓನ್ಲಿ ಎ ಮಾರಲ್ ರಾಂಗ್. ನೈತಿಕವಾಗಿ 3 ಜನ ಫ್ರೆಂಡ್ ಇರ್ತೀವಿ, ಎ ಬಿ ಸಿ. ಇವ ಎ ಏನು ಮಾಡ್ತಾನೆ, ಬಿನ ಇನ್ವೈಟ್ ಮಾಡ್ತಾನೆ, ಸಿನ ಇನ್ವೈಟ್ ಮಾಡೋದೇ ಇಲ್ಲ. ಯಾಕೇನೋ ಅವ್ರವ್ರ ಮಧ್ಯೆ ಜಗಳ ಆಗಿರಬೇಕು. ಆವಾಗ ಬಿ ಅವ್ನಿಗೆ ಒತ್ತಾಯನೂ ಮಾಡ್ತಾನೆ, ಕರಿಯಪ್ಪ, ಅವನ್ನ ಯಾಕೆ ಕರೆಯೋದಿಲ್ಲ ಅಂತ. ಈವನ್ ದೆನ್ ಹಿ ವಿಲ್ ನಾಟ್ ಕಾಲ್. ಬಟ್ ಇಟ್ ಕೆನಾಟ್ ಬಿ ಎ ಲೀಗಲ್ ರಾಂಗ್. ಸಿ, ಇದನ್ನು ಕನ್ನಡದಲ್ಲಿ ಇಲ್ಲಿ ಬರೆದಿದ್ದೀನಿ. ಕನ್ನಡದಲ್ಲಿ ಏನು, ಹೊಣೆಗಾರಿಕೆಯ ಆರಂಭವು ಅನ್ಯಾಯಕರ ಕೃತ್ಯದಿಂದ ಆರಂಭ ಆಗುತ್ತದೆ. ಅದು ಫಸ್ಟ್ ಸ್ಟೆಪ್. ಅದು ಅನ್ಯಾಯಕರ ಕೃತ್ಯ ಅಂದರೆ ಕಾನೂನು ಕರ್ತವ್ಯಕ್ಕೆ ವಿರುದ್ಧವಾದ ಕೃತ್ಯ ಅಥವಾ ತಪ್ಪು. ಈ ಕೆಳಗಿನ ದೃಷ್ಟಿಯಲ್ಲಿ ಇರ್ಬೋದು.
ಸಕಾರಾತ್ಮಕ ಮತ್ತು ವಿಳಂಬಾತ್ಮಕ ಅಥವಾ ನಕಾರಾತ್ಮಕ ಅಂತ ಹೇಳ್ಬೋದು. ನಕಾರಾತ್ಮಕ ಅಂದರೆ ನೀವು ಡ್ಯೂಟಿ ಮಾಡದೆ ಸುಮ್ಮನೆ ಇರೋದು. ಅಕಾರಾತ್ಮಕ ಅಂತಂದ್ರೆ ನೀವು ಬೇಕು ಅಂತಲೇ ಮಾಡೋದು. ಅವನ್ನ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ನಾನು. ನೈತಿಕ ತಪ್ಪು ಮತ್ತು ಕಾನೂನು ತಪ್ಪು ಎರಡೂ ಒಂದೇ ಅಲ್ಲ. ಡೋಂಟ್ ಟೇಕ್ ದೆಮ್ ಆ್ಯಸ್ ಈಕ್ವಲ್. ಯಾಕೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದೇ ಒಂದು ಇದನ್ನ ಕನ್ನಡದಲ್ಲಿ ಇಲ್ಲಿ ಬರೆದಿರುವಂಥದ್ದು. ದೆನ್ ದೀಸ್ ಟು ಡಾಕ್ಟ್ರಿನ್ಸ್, ಡ್ಯಾಮ್ನಮ್ ಆರ್ ಲೀಗಲ್ ಇಂಜರಿ. ಡ್ಯಾಮ್ನಮ್ ಆರ್ ಲೀಗಲ್ ಇಂಜರಿ ಇದು ಇರಬೇಕು. ಇದಿದ್ರೆ ಮಾತ್ರ ನಮ್ಮ ಪ್ರಕಾರ ಅದು ರಾಂಗ್ಫುಲ್ ಆ್ಯಕ್ಟ್. ಇಟ್ ಶುಡ್ ಬಿ invariably, it should be there. If it is not there, no. For liability, wrongful act must cause legal injury. Injuria ಅಂತ ಹೇಳ್ತಾರೆ. Injuria. Legal injuria. ಅದಕ್ಕೆ injury means infringement of a legal right, not merely harm in fact. ಬರೇ ನಿಜವಾದ ದೃಷ್ಟಿಯಲ್ಲಿ ವಾಸ್ತವವಾಗಿ ಹಾನಿ ಆಗಿರ್ಬೋದು, ಕಾನೂನಾತ್ಮಕವಾಗಿ ಹಾನಿ ಆಗಿದೆಯಾ ಅದು ಮುಖ್ಯ. ನಿಮಗೆ ರಾಂಗ್ಫುಲ್ ಆ್ಯಕ್ಟ್ ಅಂತ ಹೇಳಬೇಕಂತಂದ್ರೆ ಏನಾಗಿರಬೇಕು? ಕಾನೂನಾತ್ಮಕವಾದ ಹಾನಿ ಆಗಿರಬೇಕು. ಯಾವುದೇ ಒಬ್ಬ ವ್ಯಕ್ತಿಯ ಹಕ್ಕುಗಳಿದಾವಲ್ಲ, ಹಕ್ಕುಗಳ ಹರಣ ಆಗಿರಬೇಕು. ಇಂಜುರಿ ಮೀನ್ಸ್ ಇಂಪ್ರಿಂಜ್ಮೆಂಟ್ ಆಫ್ ಎ ಲೀಗಲ್ ರೈಟ್, ನಾಟ್ ಮಿಯರ್ಲಿ ಹಾರ್ಮ್ ಇನ್ ಫ್ಯಾಕ್ಟ್. ಹಾನಿ ಆಗಿರುತ್ತೆ, ಆದರೆ ಅದು ಕಾನೂನಾತ್ಮಕ ಹಾನಿಯೇ ಅನ್ನೋದು ಪ್ರಶ್ನೆ. ಕಾನೂನಾತ್ಮಕ ಹಾನಿಯಾಗಿದ್ದರೆ ದಟ್ ಈಸ್ ಓಕೆ. ಹಿಯರ್ ಟೂ ಮ್ಯಾಕ್ಸಿಮ್ಸ್ ಆರ್ ದೇರ್. ಒನ್ ಈಸ್ ಇಂಜುರಿಯಾ ಸೈನ್ ಡ್ಯಾಮ್ನಮ್. ಇಂಜುರಿಯಾ ಸೈನ್ ಡ್ಯಾಮ್ನಮ್. ಲಯಬಿಲಿಟಿ ಈವನ್ ವಿದೌಟ್ ಲಾಸ್. ಇಲ್ಲಿ ಲಾಸೇ ಆಗಿಲ್ಲ, ಆದರೆ ಏನಾಗಿದೆ? ಲಯಬಿಲಿಟಿ ಕ್ರಿಯೇಟ್ ಆಗಿದೆ. ಇಂಜರಿಯ ಸೈನ್ ಡ್ಯಾಮ್ನಮ್ ಅಂದರೆ ಹಾನಿ ಆಗಲೇಬೇಕು ಅನ್ನುವಂಥ ಕಂಡೀಷನ್ ಇಲ್ಲ. ಲೀಗಲ್ ರಾಂಗ್ ಆದ್ರೆ ಸಾಕು, ಕಾನೂನಾತ್ಮಕವಾಗಿ ತಪ್ಪಾದ್ರೆ ಸಾಕು. ರೈಟ್? ಕಾನೂನಾತ್ಮಕವಾಗಿ ತಪ್ಪು ಮಾಡಿದರೆ ಅದು ತಪ್ಪೇ. ದಟ್ ಇಸ್ ರಾಂಗ್ಫುಲ್ ಆ್ಯಕ್ಟ್ ಓನ್ಲಿ. ದೆನ್ ಡ್ಯಾಮ್ನಮ್ ಸೈನ್ ಇಂಜಿರಿಯಾ. ಇಲ್ಲಿ ಏನಾಗಿದೆ? ಲಯಬಿಲಿಟಿ ಇಲ್ಲ, ಆಮೇಲೆ ಲೀಗಲ್ ರೈಟ್ ವೈಲೇಟ್ ಆಗಿಲ್ಲ. ಲೀಗಲ್ ರೈಟ್ ವೈಲೇಟ್ ಆಗಿಲ್ಲ. ಡ್ಯಾಮ್ನಮ್ ಅಂದರೆ ಹಾನಿ ಆಗಿದೆ, ಆದರೆ ಲೀಗಲ್ ರೈಟ್ ವೈಲೇಟ್ ಆಗಿಲ್ಲ. ಹಾನಿ ಆಗಿದೆ, ಲೀಗಲ್ ರೈಟ್ ವೈಲೇಟ್ ಆಗಿಲ್ಲ. ಲೀಗಲ್ ರೈಟ್ ವೈಲೇಟ್ ಆಗಿಲ್ಲ ಆದರೂ ಹಾನಿಯಾಗಿದೆ ಅಂದರೆ ನಿನ್ನ ಹಣೆ ಬರ. ಲೀಗಲ್ ರೈಟ್ ವೈಲೇಟ್ ಆಗಿಲ್ಲ ಆದರೂ ಹಾನಿಯಾಗಿದೆ ಅಂತಂದರೆ ಅದು ನಿನ್ನ ಹಣೆ ಬರ. ದಟ್ ಈಸ್ ಡ್ಯಾಮ್ನಮ್ ಸೈನ್ ಇಂಜೀರಿಯಾ. ಈ ಎರಡು ಕಾನ್ಸೆಪ್ಟ್ಗಳನ್ನು ನೀವು ಅರ್ಥ ಮಾಡ್ಕೋಬೇಕು ಅಂತಂದರೆ ಫಸ್ಟು ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಅಸ್ಬಿ ವರ್ಸಸ್ ಫೈಟ್ ಅಂತಕ್ಕಂಥದ್ದು. ಅಸ್ಬಿ ವರ್ಸಸ್ ಫೈಟ್. ಈ ಅಸ್ಬಿ ವರ್ಸಸ್ ವೈಟ್ ಪ್ರಕರಣ ನೀವು ಲಾ ಆಫ್ ಥಾಟಲ್ಲಿ ಕಲ್ತಿದ್ದೀರಿ. ಅದನ್ನು ನಾನು ನಿಮಗೆ ವಿಶೇಷವಾಗಿ ಇಲ್ಲಿ ಮಾತಾಡ್ಬಿಡ್ತೀನಿ. ವಾಟ್ ಈಸ್ ಅಸ್ಬಿ ವರ್ಸಸ್ ವೈಟ್. ಇಲ್ಲಿ ಅಸ್ಬಿ ಅಂತಕ್ಕಂಥವನು ವೋಟ್ ಹಾಕಕ್ಕೆ ಹೋಗಿರ್ತಾನೆ. ಯಾವುದೋ ಎಲೆಕ್ಷನ್ ನಡೀತಾ ಇರ್ತದೆ, ವೋಟ್ ಹಾಕಕ್ಕೆ ಹೋಗ್ತಾನೆ. ಆದರೆ ವೈಟು ಅವನಿಗೆ ವೋಟ್ ಹಾಕಕ್ಕೆ ಅವಕಾಶನೇ ಮಾಡಿಕೊಡಲ್ಲ. he will not allow Asbi to vote. Therefore, his legal right of voting is violated. Legal right of voting. Legal right of voting is violated. Who violated this? White has violated this. So, White is liable. ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಅಸ್ಬಿಗೆ ಲೀಗಲ್ ಲಾಸ್ ಆಗಲ್ಲ, ಏನೂ ಲಾಸ್ ಆಗಲ್ಲ. ಅಸ್ಬಿಗೆ ಏನೂ ಲಾಸ್ ಆಗಲ್ಲ. ಯಾಕೆ ಅಂದರೆ ಅಸ್ಬಿ ಯಾರಿಗೆ ವೋಟ್ ಹಾಕಬೇಕು ಅಂಥೇಳಿ ಇಷ್ಟಪಟ್ಟಿರ್ತಾನೋ ಆ ವ್ಯಕ್ತಿ ಆಯ್ಕೆ ಆಗಿಬಿಡ್ತಾನೆ. ದೇರ್ಫೋರ್ ಇವನು ವೋಟ್ ಹಾಕದೆ ಹೋಗಿ ಅವನು ಸೋತಿದ್ರೆ ಓಕೆ, ದಟ್ಸ್ ಫೈನ್. ಬಟ್ ಅವನೇನು ಸೋಲಿಲ್ಲ. ಇವನು ವೋಟಿನ ಅಬ್ಸೆನ್ಸ್ನಲ್ಲಿಯೂ ಕೂಡ ಅವನು ಗೆದ್ದು ಹೋದ. ಅಂದರೆ ದೇರ್ ಈಸ್ ನೋ ಆ್ಯಕ್ಚುಲಿ ಇಂಜರಿ. ಇವನಿಗೆ ಆ್ಯಕ್ಚುಲಿ ಇಂಜರಿ ಆಗಿಲ್ಲ. ಏನು ಇಂಜರಿ ಆಗಿದೆ? ಲೀಗಲ್ ಇಂಜರಿ ಆಗಿದೆ ಅಷ್ಟೇ.
ಹೀಸ್ ರೈಟ್ ಟು ವೋಟ್ ಈಸ್ ನಾಟ್ ಎಕ್ಸಸೈಸ್ಡ್. ಆದರೆ ಹಾನಿಯಾಗಿಲ್ಲ. ದಟ್ ಈಸ್ ವಾಟ್ ಈಸ್ ನೋನ್ ಆಸ್ ಇಂಜುರಿಯ ಸೈನ್ ಡ್ಯಾಮ್ನಮ್. ಇಂಜುರಿಯ ಸೈನ್ ಡ್ಯಾಮ್ನಮ್ ಅಂದರೆ ನಿಜವಾದ ಹಾನಿ ಆಗಿಲ್ಲ, ಆದರೆ ಕಾನೂನಾತ್ಮಕವಾಗಿ ಇಂಜುರಿ ಆಗಿದೆ ಅಂತ. ಕಾನೂನಾತ್ಮಕವಾಗಿ ಇಂಜುರಿ ಆಗಿದೆ ಅಂದರೆ ಲೀಗಲ್ ರೈಟ್ ಈಸ್ ವೈಲೇಟೆಡ್. ದ ಮೂಮೆಂಟ್ ಲೀಗಲ್ ರೈಟ್ ಈಸ್ ವೈಲೇಟೆಡ್, ವೆದರ್ ಇಂಜುರಿ ಇನ್ ಫ್ಯಾಕ್ಟ್ ಆರ್ ಇಂಜುರಿ ಇನ್ ಲಾ, ದಟ್ ಡಸಂಟ್ ಮ್ಯಾಟರ್. ಹಾನಿ ಆಗಲಿ ಹಾನಿ ಆಗದೆ ಇರಲಿ, ರೈಟ್ ವೈಲೇಟ್ ಆದರೆ ಅದಕ್ಕೆ ಪರಿಹಾರ ಕೊಡಲೇಬೇಕು. ದೇರ್ ಫಾರ್ ವೈಟ್ ವಾಸ್ ಮೇಡ್ ಟು ಪೇ ಕಾಂಪೆನ್ಸೇಷನ್. Why it was made to pay compensation. What we have written here, let us see. Plaintiff wrongfully prevented from voting. No pecuniary loss, but legal injury. Damage is awarded. ನೋಡಿ, ಇಲ್ಲಿ ಯಾವುದೇ ಹಾನಿ ಆಗಿರಲಿಲ್ಲ. ಪಿಕ್ಯುನರಿ ಅಲ್ಲ, ಅವ್ರ ಪಾರ್ಟಿ ಗೆದ್ದು ಬಂದ, ಆದ್ದರಿಂದ ನಮ್ಗೆ ಯಾವುದೇ ರೀತಿ ಹಾನಿ ಆಗಿರಲಿಲ್ಲ. ದೇರ್ ಫೋರ್ ದಿಸ್ ಈಸ್ ನೋನ್ ಆಸ್ ದಿ ರಾಂಗ್ಫುಲ್ ಆ್ಯಕ್ಟ್. ರಾಂಗ್ಫುಲ್ ಆ್ಯಕ್ಟ್ ಅಂತ ಹೇಳ್ಬೇಕಂದ್ರೆ ಹಾನಿ ಆದರೆ ಮಾತ್ರ ರಾಂಗ್ಫುಲ್ ಆ್ಯಕ್ಟು. ಹಾನಿ ಆಗೋದ್ರಿಂದ ರಾಂಗ್ಫುಲ್ ಆ್ಯಕ್ಟ್ ಆಗೇ ಆಗುತ್ತೆ ಅನ್ನೋದು ತಪ್ಪು. ಹಾನಿ ಆಗೋದ್ರಿಂದ ರಾಂಗ್ಫುಲ್ ಆ್ಯಕ್ಟ್ ಆಗೇ ಆಗುತ್ತೆ ಅನ್ನೋದು ಇಟ್ ಈಸ್ ಎ ರಾಂಗ್ ನೋಷನ್. ಇಟ್ ಈಸ್ ಡೆಫಿನೆಟ್ಲಿ ಎ ರಾಂಗ್ ನೋಷನ್. ನೌ ವಿಲ್ ಸಿ ಗ್ಲೋಕಸ್ಟರ್ ಗ್ರಾಮರ್ ಸ್ಕೂಲ್ ಕೇಸ್. ಗ್ಲೋಕಸ್ಟರ್ ಗ್ರಾಮರ್ ಸ್ಕೂಲ್ ಕೇಸ್ ನೋಡಿ, 1400ನೇ ಕೇಸ್, ಅದು ಹಳೆಯ ಕೇಸ್. ಇಲ್ಲಿ ಮತ್ತೆ ನಮ್ಮ ಭಾಷೆಯಲ್ಲಿ ಹೇಳೋದಾದರೆ, ಒಬ್ಬ ಗ್ರಾಮರ್ ಶಾಲೆ ಇಟ್ಕೊಂಡಿರ್ತಾನೆ. ಇಟ್ಕೊಂಡು ಎಲ್ಲ ಸ್ಟೂಡೆಂಟ್ಸ್ ಅವನ ಗ್ರಾಮರ್ ಸ್ಕೂಲಿಗೆ ಬರ್ತಿರ್ತಾರೆ. ಒಳ್ಳೆ ಪ್ರಾಫಿಟ್ ಮಾಡ್ತಾ ಇರ್ತಾನೆ, ಅಂದರೆ ಒಳ್ಳೆ ಲಾಭ ಆಗ್ತಾ ಇರ್ತದೆ. ಆಮೇಲೆ ಪಕ್ಕದಲ್ಲೇ ಇನ್ನೊಂದು ಗ್ರಾಮರ್ ಸ್ಕೂಲು ಹುಟ್ಕೊಳ್ತದೆ. ಆಮೇಲೆ ಇಲ್ಲಿರುವಂತಹ ಒಳ್ಳೊಳ್ಳೆ ಲೆಕ್ಚರ್ಗಳು ಆ ಗ್ರಾಮರ್ ಸ್ಕೂಲಿಗೆ ಹೋಗಿ ಪಾಠ ಮಾಡೋಕ್ಕೆ ಶುರು ಮಾಡ್ತಾರೆ. ಆವಾಗ ಇವನಿಗೆ ಆರ್ಥಿಕವಾದಂಥ ಹಾನಿ ಆಗುತ್ತೆ. ಈ ಸ್ಕೂಲ್ನವನಿಗೆ ಮೊದಲನೇ ಸ್ಕೂಲ್ ಇರುತ್ತಲ್ವಾ, ದೇರ್ ಈಸ್ ಎ ಸ್ಕೂಲ್, ಎ ಸ್ಕೂಲ್ ಬಿ. ಸ್ಕೂಲ್ ಎ ಈಸ್ ಓಲ್ಡ್ ಸ್ಕೂಲ್, ದಿಸ್ ಈಸ್ ನ್ಯೂ ಸ್ಕೂಲ್. ಇವನೇನು ಮಾಡಿದೆ, ನನ್ನ ಸ್ಕೂಲಿನ ಪಕ್ಕದಲ್ಲೇ ಇವನು ಇನ್ನೊಂದು ಗ್ರಾಮರ್ ಸ್ಕೂಲ್ ತೆಗೆದಿದ್ದರಿಂದ ನನಗೆ ಹಾನಿಯಾಗಿದೆ ಅಂತೇಳಿ ಅವನು ಕೋರ್ಟ್ ಹೋಗ್ತಾನೆ. ಕೋರ್ಟ್ ವಿಲ್ ಸೇ ನೋ ನೋ ನೋ, ದೇರ್ ಈಸ್ ನೋ ಲೀಗಲ್ ರೈಟ್ ವೈಲೇಟೆಡ್. ದೇರ್ ಈಸ್ ನೋ ಲೀಗಲ್ ರೈಟ್ violated here. ನಿನಗೆ ಲಾಸ್ ಆಗಿರ್ಬೋದು, there may be loss, there may be damnum, there may be damnum, but you are not subject to legal injury. You are not subject to legal injury ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕು. A teacher set up a new school near the Gloucester Grammar School. Mere pecuniary or economic loss without infringement of legal right. ಯಾರು ಎಷ್ಟು ಬೇಕಾದ್ರೂ ಸ್ಕೂಲ್ ತೆಗಿಬೋದು. ನೀನು ಒಬ್ಬನೇ ಸ್ಕೂಲ್ ಮಾಡ್ಬೇಕಂತ ಏನು ಬರ್ಕೊಟ್ಟಿದ್ಯಾ? ಇಲ್ಲಲ್ಲ, ನಾನು ಸ್ಕೂಲ್ ತೆಗಿಬೋದಲ್ಲ, ರೈಟ್? ಸೊ ನಿನ್ನ ಕಾನೂನಾತ್ಮಕ ಹಕ್ಕಿನ ಹರಣ ಆಗದೆ ಇರುವುದರಿಂದ ನಿನಗೆ ಲಾಸ್ ಆದರೂ ಕೂಡ ನಿನಗೆ ಡ್ಯಾಮೇಜ್ ಕೊಡೋಕ್ಕಂದ್ರೆ ಪರಿಹಾರ ಕೊಡೋಕ್ಕೆ ಆಗೋದಿಲ್ಲ. ದಟ್ ಈಸ್ ವಾಟ್ ಈಸ್ ಇಂಜರಿಯ ಸೈನ್ ಡ್ಯಾಮ್ನಮ್. ದಟ್ ಈಸ್ ವಾಟ್ ಈಸ್ ಇಂಜರಿಯ ಸೈನ್ ಡ್ಯಾಮ್ನಮ್. ನೋಡಿ, ನೌ ಯು ಕ್ಯಾನ್ perfectly understand the concept of wrongful act. ಒಬ್ಬ ವ್ಯಕ್ತಿಯ ಕೃತ್ಯಗಳು ಅಪಕೃತ್ಯ ಆಗುತ್ತೆ ಅಂತಾದರೆ ಕಾನೂನಾತ್ಮಕ ಹಾನಿ ಆಗಬೇಕು, ನಾಟ್ ಮಿಯರ್ಲಿ ಹಾರ್ಮ್ ಇನ್ ಫ್ಯಾಕ್ಟ್. ವಾಸ್ತವದ ಹಾನಿಗೆ ಇಲ್ಲಿ ಮಹತ್ವ ಇಲ್ಲ, ಕಾನೂನಾತ್ಮಕವಾದ ಹಾನಿ ಆಗಬೇಕು. ವಾಸ್ತವವಾಗಿ ಹಾನಿನೂ ಆಗಿರ್ಬೋದು, ಹಾನಿ ಆಗದೇನೂ ಇರ್ಬೋದು. ಇನ್ ಅಸ್ಬಿ ವರ್ಸಸ್ ವೈಟ್ ದೇರ್ ವಾಸ್ ನೋ ಲಾಸ್, ಪಿಕ್ಯುನರಿ ಲಾಸ್ ಇರಲೇ ಇಲ್ಲ, ಅಲ್ಲಿ ಹಣಕಾಸಿನ ಲಾಸ್ ಇರಲೇ ಇಲ್ಲ. ಆದರೆ ಅವನ ಹಕ್ಕು ಚಲಾಯಿಸುವಂತಹ ಒಂದು ಪ್ರಕ್ರಿಯೆ ಇತ್ತಲ್ಲ, ಅದು ಆಗಲಿಲ್ಲ. ದಟ್ ವಾಸ್ ಲೀಗಲ್ ರೈಟ್ ವೈಲೇಟೆಡ್. ಹಿಯರ್ ಲೀಗಲ್ ರೈಟ್ ಈಸ್ ನಾಟ್ ವೈಲೇಟೆಡ್ ಇನ್ ಗ್ಲೂಕೋಸ್ಟರ್. ಈ ಎರಡು ಕೇಸ್ ನಾನು ತಿಳ್ಕೊಂಡ್ರೆ ನೀವು ರಾಂಗ್ಫುಲ್ ಆ್ಯಕ್ಟ್ನ ಕಲ್ತಂಗೆ. ರಾಂಗ್ಫುಲ್ ಆ್ಯಕ್ಟ್ ಅಂದ್ರೆ ಏನು ಅಂತೇಳಿ ಕಲ್ತಂಗೆ. ದಿಸ್ ಈಸ್ ವಾಟ್ ಈಸ್ ಐ ಕ್ಯಾನ್ ವೆರಿ ಅಥೆಂಟಿಕಲಿ ಸೇ. ಇದರ ಡಿಸ್ಟಿಂಕ್ಷನ್ನು, ಡಿಫರೆನ್ಸು ನಿಮಗೆ ಸರಿಯಾದ ರೀತಿಯಲ್ಲಿ ಗೊತ್ತಿರಬೇಕು. ಹೊಣೆಗಾರಿಕೆ ಬರುವುದಕ್ಕೆ ಅನ್ಯಾಯಕರ ಕೃತ್ಯದಿಂದ ಕಾನೂನು ಗಾಯ ಆಗಿರಬೇಕು, ಕಾನೂನಾತ್ಮಕ ಗಾಯ ಆಗಿರಬೇಕು. ಗಾಯ ಎಂದರೆ ಕಾನೂನಿನ ಹಕ್ಕಿನ ಉಲ್ಲಂಘನೆ, ಕಾನೂನಿನ ಹಕ್ಕಿನ ಉಲ್ಲಂಘನೆ, ವಾಸ್ತವಿಕ ಹಾನಿ ಅಲ್ಲ. ಇದಕ್ಕೆ ನೀವು ವಾಸ್ತವಿಕ ಅಂತ ಬರ್ಕೊಳ್ಳಿ.
ವಾಸ್ತವಿಕ ಅಥವಾ ನಿಜವಾದ, ವಾಸ್ತವಿಕ ಅಥವಾ ನಿಜವಾದ, ನಿಜವಾದ ಅಂತ ಬರೀಬಹುದು. ನಿಜವಾದ ಹಾನಿ ಮಾತ್ರವಲ್ಲ. ನಿಯಮ ಇಂಜೀರಿಯಾ ಸೈನ್ ಡ್ಯಾಮ್ನಮ್, ನಷ್ಟವಾಗದಿದ್ದರೂ ಹಕ್ಕು ಉಲ್ಲಂಘನೆ ಆದರೆ ಸಾಕು, ಹೊಣೆಗಾರಿಕೆ ಬಂದ್ಬಿಡುತ್ತೆ. ಡ್ಯಾಮ್ನಮ್ ಸೈನ್ ಇಂಜೀರಿಯಾ, ಇಲ್ಲಿ ಹಾನಿ ಆಗಿರ್ಬೋದು, ಹಕ್ಕು ಉಲ್ಲಂಘನೆ ಇಲ್ಲದಿದ್ದರೆ ನಷ್ಟವಾದರೂ ಹೊಣೆಗಾರಿಕೆ ಇಲ್ಲ, ನಷ್ಟವಾದರೂ ಹೊಣೆಗಾರಿಕೆ ಇಲ್ಲ. ದ ಸೇಮ್ ಕೇಸ್ ಅಸ್ಬಿ ವರ್ಸಸ್ ವೈಟ್ ಅಲ್ಲಿ ಏನಾಯ್ತು, ದೇರ್ ವಾಸ್ ಎ ಲೀಗಲ್ ರೈಟ್ ವೈಲೇಟೆಡ್, ಕಾನೂನಾತ್ಮಕ ಹಾನಿ ಆಗಿತ್ತು, ಅಲ್ಲಿ ಕಾನೂನು ಹಕ್ಕು ಉಲ್ಲಂಘನೆ ಆಗಿತ್ತು. ದೇರ್ ಫೋರ್ ದೇರ್ ಇಸ್ ಎ ಡ್ಯಾಮೇಜ್, ಪರಿಹಾರ ಇದೆ. ಗ್ಲೂಕಸ್ಟರ್ ಗ್ರಾಮರ್ ಸ್ಕೂಲ್ನಲ್ಲಿ ಹಣಕಾಸಿನ ನಷ್ಟ ಆಯಿತು, ಆದರೆ ಕಾನೂನಿನ ಹಕ್ಕು ಉಲ್ಲಂಘನೆ ಆಗಿರಲಿಲ್ಲ, ಕಾನೂನಿನ ಹಕ್ಕು ಉಲ್ಲಂಘನೆ ಆಗಿರಲಿಲ್ಲ, ಆದರೆ ಆರ್ಥಿಕ ನಷ್ಟ ಆದರೂ ಕೂಡ ಇಲ್ಲಿ ಪರಿಹಾರ ಕೊಡುವ ಅವಶ್ಯಕತೆ ಇಲ್ಲ. ಇಂಜಿರಿಯಾ ಸೈನ್ ಡ್ಯಾಮ್ನಮ್ ಅಂಥೇಳಿ ನಾವು ಅರ್ಥ ಮಾಡಿಕೊಳ್ಬೇಕು. ದೆನ್ ಈ ಅಪಕೃತ್ಯ ಅಂದರೆ ರಾಂಗ್ಫುಲ್ ಆ್ಯಕ್ಟ್ ಆಗಬೇಕು ಅಂತಂದ್ರೆ ಏನಿರಬೇಕು ಅಂತಂದರೆ ಅಲ್ಲಿ ಉದ್ದೇಶನೂ ಇರಬೇಕು. ಉದ್ದೇಶ ಏನಿರಬೇಕು, ಆ್ಯಕ್ಟಸ್ ನಾನ್ ಫೆಸಿಟ್ ರೇಯಮ್ ನಿಸಿ ಮೆನ್ಸಿಟ್ ರಿಯಾ, ಆ್ಯಕ್ಟಸ್ ನಾನ್ ಫೆಸಿಟ್ ರೇಯಮ್ ನಿಸಿ ಮೆನ್ಸಿಟ್ ರಿಯಾ. ಆ್ಯಕ್ಚುಲಿ ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಡಾಕ್ಟ್ರಿನ್ ಫಾರ್ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್. ಏನು ಹಿಂಗಂದ್ರೆ, ದ ಆ್ಯಕ್ಟ್ ಈಸ್ ನಾಟ್ ಗಿಲ್ಟಿ unless mind is guilty. The act is not guilty unless mind is guilty. ಅಂದರೆ ನೀವು ಮಾಡಿದಂತಹ ಕೃತ್ಯ ಇದೆಯಲ್ಲ, ಅದು ದುರುದ್ದೇಶದಿಂದ ಕೂಡಿರಬೇಕು, ನಿಮ್ಮ ಮನಸ್ಸಿನಿಂದ ಬಂದಂಥದ್ದು ಕೃತಿಯಲ್ಲಿ ಆಗಬೇಕು. ಆವಾಗ ನಾವು ಅದಕ್ಕೇನು ಹೇಳ್ತೀವಿ, ಮೆನ್ಸ್ರಿಯ ಅಥವಾ ಫಾಲ್ಟ್ ಎಲಿಮೆಂಟ್ ಅಂತ ಹೇಳ್ತೀವಿ. ಅಂದರೆ ತಪ್ಪಾಗಲಿಕ್ಕೆ ಉದ್ದೇಶ ಇರಬೇಕು ಅಂತ, ತಪ್ಪಾಗಲಿಕ್ಕೆ ಉದ್ದೇಶ ಇರಬೇಕು. ಲಯಬಿಲಿಟಿ ಯೂಶುವಲಿ ರಿಕ್ವೈರ್ಸ್, ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ನಾವು ಜವಾಬ್ದಾರಿಯನ್ನು ಹೇರಬೇಕು ಅಂತಂದ್ರೆ ಅವನ ಉದ್ದೇಶ ನಾವು ನೋಡ್ತೀವಿ, ಅವನ ಉದ್ದೇಶ ನೋಡ್ತೀವಿ, ಅವನ ನಾಲೆಜನ್ನು ನೋಡ್ತೀವಿ, ರೆಕ್ಲೆಸ್ನೆಸ್ನ ನೋಡ್ತೀವಿ ಮತ್ತು ನೆಗ್ಲಿಜೆನ್ಸ್ನ ನೋಡ್ತೀವಿ, ನೆಗ್ಲಿಜೆನ್ಸ್ನ ನೋಡ್ತೀವಿ. ಅಂದರೆ ಜವಾಬ್ದಾರಿ ಇಲ್ಲದೆ ಮಾಡಿದರೆ ಆವಾಗ ಏನಾಗುತ್ತೆ, ಅದು ಅಪಕೃತ್ಯ ಆಗುತ್ತೆ. ಅಥವಾ ಕೆಟ್ಟ ಉದ್ದೇಶವನ್ನು ಇಟ್ಕೊಂಡು ಮಾಡಿದರೆ ಅದು ಅಪಕೃತ್ಯವಾಗುತ್ತೆ. ನೋಡಿ, ಯಾವಾಗ ನೀವು ಜವಾಬ್ದಾರಿ ಅಂದರೆ ನೀವು ಮಾಡಿದಂತಹ ಕೃತ್ಯ ಇರ್ತದಲ್ಲ, ಅದು ಯಾವುದೇ ಒಬ್ಬ ವ್ಯಕ್ತಿಗೆ ಹಾನಿ ಉಂಟು ಅಂತ ಮಾಡುವಂಥದ್ದಾಗಿದ್ದರೆ ಅದನ್ನು ನಾವೇನು ಮಾಡ್ತೀವಿ, ಸಿವಿಲ್ ಟಾರ್ಟ್ ಅಂತ ತಗೊಳ್ತೀವಿ, ಅದನ್ನು ಸಿವಿಲ್ ಟಾರ್ಟ್ ಅಪಕೃತ್ಯ ಅಂತ ತಗೊಳ್ತೀವಿ. ಆದರೆ ಅದೇ ನೀವು ಸಮಾಜಕ್ಕೆ ಹಾನಿ ಉಂಟು ಮಾಡುವಂತಾಗಿದ್ರೆ ಅದೇ ತಪ್ಪನ್ನು ನಾವೇನು ಮಾಡ್ತೀವಿ, ಕ್ರಿಮಿನಲ್ ಅಫೆನ್ಸ್ ಅಂತ ತಗೊಳ್ತೀವಿ. ಇಲ್ಲಿ ಇಂಪಾರ್ಟೆನ್ಸ್ ನಾವು ಇಂಟೆನ್ಷನ್ಗೆ ಭಾಳ ಮಾತು ಕೊಡ್ತೀವಿ, ಇಲ್ಲಿ ಇಂಟೆನ್ಷನ್ಗೆ ಬಹಳ ಮಹತ್ವ ಕೊಡ್ತೀವಿ ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಆದರೆ ಈ ಇಂಟೆನ್ಷನ್ಗೆ, ಉದ್ದೇಶಕ್ಕೆ ಕೆಲವೊಂದು ಅಪವಾದಗಳನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ. ಯಾವ ಸಂದರ್ಭದಲ್ಲಿ ಉದ್ದೇಶದ ಮೆನ್ಸ್ರಿಯನ್ನು ನಾವು ತಗೊಳ್ಳೋದಿಲ್ಲ, ಒಬ್ಬ ವ್ಯಕ್ತಿಯ ಅಪಕೃತ್ಯ ಅಥವಾ ರಾಂಗ್ಫುಲ್ ಆ್ಯಕ್ಟನ್ನು ಇದು ಹೌದು ರಾಂಗ್ಫುಲ್ ಆ್ಯಕ್ಟು ಅಂತ ಹೇಳಬೇಕಾದ್ರೆ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಅವನ ಮನಸ್ಸಿನ ಉದ್ದೇಶವನ್ನು ನೋಡ್ತೀವಿ, ಅಪರಾಧಿ ಮನೋಭಾವವನ್ನು ನೋಡ್ತೀವಿ. ಆದರೆ ಈ ಅಪರಾಧಿ ಮನೋಭಾವಕ್ಕೆ ಕೆಲವೊಂದು ಅಪವಾದಗಳಿವೆ, ಇದಕ್ಕೆ ಕೆಲವೊಂದು ಅಪವಾದಗಳು, ಅಪವಾದಗಳು ಏನೇನು ಅಪವಾದಗಳಿದ್ದಾವೆ? ದ ಫಸ್ಟ್ ಥಿಂಗ್ ವಾಟ್ ವಿ ಹ್ಯಾವ್ ಲರ್ನ್ಡ್ ಈಸ್ ಸ್ಟ್ರಿಕ್ಟ್ ಲಯಬಿಲಿಟಿ, ರೇಲೆಂಡ್ಸ್ ವರ್ಸಸ್ ಫ್ಲೆಚರ್. ಇಲ್ಲಿ ನೀವು ತಪ್ಪು ಮಾಡೋ ಉದ್ದೇಶ ಇಲ್ಲ ಅಂತಲೂ ಇಟ್ಕೊಳ್ಳಿ, ಈವನ್ ದೆನ್ ಯು ಆರ್ ರೆಸ್ಪಾನ್ಸಿಬಲ್. ತಪ್ಪು ಮಾಡೋ ಉದ್ದೇಶ ನಿಮ್ದಿಲ್ಲ ಅಂದರೂ ಕೂಡ ನೀವೇ ಜವಾಬ್ದಾರಿ. ಯಾಕೆ ಅಂತಂದರೆ, ಯಾವ ವಸ್ತು ನೀವು ಎಷ್ಟೇ ಕಾಳಜಿ ತಗೊಂಡು ನಿಮ್ಮ ಹತ್ರ ಇಟ್ಕೊಂಡ್ರೂ ಅದು ಏನಾದರೂ ಹೊರಗಡೆ ಹೋದಾಗ ಹಾನಿ ಆದರೆ ನೀವು ಕಾಳಜಿ ತೊಗೊಂಡಿದ್ದೀನಿ ಅಂಥೇಳಿ ಡಿಫೆನ್ಸ್ ತೊಗೊಳಕ್ಕಾಗಲ್ಲ. ನಿಮ್ಮ ಉದ್ದೇಶ ಅದು ಮತ್ತೊಬ್ಬರನ್ನ ತೊಂದರೆ ಮಾಡಿಸ್ಬೇಕು ಅಂತ ಇರಲಿಲ್ಲ, ಮೆನ್ಸ್ರಿಯ ಇರಲಿಲ್ಲ, ಅಪರಾಧಿ ಮನೋಭಾವ ಇರಲಿಲ್ಲ, ಆದಾಗ್ಯೂ ಇನ್ನೊಬ್ಬರಿಗೆ ಹಾನಿ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಅದು ಅಪಕೃತ್ಯ ಆಗುತ್ತೆ. ಇಟ್ ಬಿಕಮ್ಸ್ ಎ ರಾಂಗ್ಫುಲ್ ಆ್ಯಕ್ಟ್. ಫಾರ್ ಎಕ್ಸಾಂಪಲ್, ನೀವು ಮನೆಯಲ್ಲಿ ಒಂದು ಹುಲಿ ತಂದು ಕಟ್ಕೊಂಡಿರ್ತೀರಿ, ಅದು ತಪ್ಪಿಸ್ಕೊಂಡು ಹೊರಗೆ ಹೋಗ್ಬಿಟ್ಟು 4 ಜನ ತಿಂದುಬಿಡ್ತದೆ, ಯು ಆರ್ ರೆಸ್ಪಾನ್ಸಿಬಲ್. ದಟ್ ಈಸ್ ಯುವರ್ ಸ್ಟ್ರಿಕ್ಟ್ ಲಯಬಿಲಿಟಿ. ಇದನ್ನು ಕಲ್ತಿದ್ದೀರಿ ನೀವು, ಯು ಹ್ಯಾವ್ ಲರ್ನ್ಡ್ ದಿಸ್ ಸ್ಟ್ರಿಕ್ಟ್ ಲಯಬಿಲಿಟಿ. ರೇಲ್ಯಾಂಡ್ಸ್ ವರ್ಲೆಸ್ ಫ್ಲೆಚರ್ ಅದನ್ನು ಏನು ಹೇಳುವಂಥ ಅವಶ್ಯಕತೆ ಇಲ್ಲ. ಯು ನೋ ದ ಕೇಸ್. ದ ಕೇಸ್ ಈಸ್, ಅವನು
ತನ್ನ ಹೊಲದಲ್ಲಿ ಒಂದು ಕೆರೆ ಮಾಡ್ತಾನೆ, ಹೀ ಬಿಲ್ಡ್ಸ್ ಎ ಟ್ಯಾಂಕ್. ಆದರೆ ಏನಾಗಿರುತ್ತೆ ಅಂದರೆ ಆ ಕೆರೆ ಕೆಳಗಡೆ ಬಾಟಮ್ನಲ್ಲಿ ಏನಾಗಿರ್ತವೆ, ಪಕ್ಕದ ಹೊಲಕ್ಕೆ ಕನೆಕ್ಟ್ ಆಗುವಂಥ ಪೈಪ್ಲೈನ್ಗಳಿರ್ತವೆ. ಪಕ್ಕದ ಹೊಲಕ್ಕೆ ಕನೆಕ್ಟ್ ಆಗುವಂಥ ಪೈಪ್ಲೈನ್ಗಳಿರ್ತವೆ. ಇವಾಗ ಕೆರೆ ಮಾಡಿ ನೀರು ತುಂಬಿಸಿದ ಕೂಡಲೇ ಇವನು ತುಂಬಿಸಿದಂಥ ನೀರೆಲ್ಲ ಪಕ್ಕದ ಹೊಲ ಏನಿರುತ್ತಲ್ಲ ಅದು ಕೋಲ್ ಮೈನ್ ಇರುತ್ತೆ, ಕಲ್ಲಿದ್ದಲು ಗಣಿ ಇರುತ್ತೆ. ಎಲ್ಲ ನೀರು ಹೋಗಿ ಆ ಗಣಿಯ ಒಳಗಡೆ ನೀರೆಲ್ಲ ಸೇರಿಕೊಂಡು ಆ ಒಂದು ಕೋಲ್ ಮೈನೆಲ್ಲ ಹಾಳಾಗಿ ಹೋಗುತ್ತೆ. ಇಲ್ಲಿ ಇವನ ಉದ್ದೇಶ ಪಕ್ಕದ ಹೊಲವನ್ನು ಹಾಳು ಮಾಡೋದು ಇರೋದಿಲ್ಲ. ದೇರ್ ಇಸ್ ನೋ ಮೆಂಟಲ್ ಎಲಿಮೆಂಟ್, ದೇರ್ ಇಸ್ ನೋ ಫಾಲ್ಟ್ ಎಲಿಮೆಂಟ್ ಆಫ್ ಮೈಂಡ್ ಇರೋದಿಲ್ಲ. ಅಂದರೆ ಆಕ್ಟಸ್ ನಾನ್ ಫೆಸಿಟ್ ರಿಯಮ್ ನಿಸಿ ಮೆನ್ಸ್ ಸಿಟ್ರಿಯಾ ಇಲ್ಲಿ ಅಪ್ಲೈ ಆಗೋದಿಲ್ಲ. ಅದಕ್ಕೆ ನಾವೇನಂತೀವಿ, ಆ ತತ್ವಕ್ಕೆ ಸ್ಟ್ರಿಕ್ಟ್ ಲಯಬಿಲಿಟಿ ಅಂತೀವಿ. ಸ್ಟ್ರಿಕ್ಟ್ ಲಯಬಿಲಿಟಿ ತತ್ವದಲ್ಲಿ ಮೆಂಟಲ್ ಎಲಿಮೆಂಟು ಬರೋದಿಲ್ಲ. ಅವ್ರ ಉದ್ದೇಶ ಕೆಟ್ಟದಿಲ್ಲದೆ ಹೋದರೂ ಕೂಡ ಅದು ಅಪಕೃತ್ಯ ಆಗುತ್ತೆ. ಅದನ್ನೇ ಇನ್ನೂ ಒಂಚೂರು ಸ್ಟ್ರಾಂಗ್ ಮಾಡಿದ್ವಿ ನಾವು, ಇನ್ನೂ ಒಂಚೂರು ಸ್ಟ್ರಾಂಗ್ ಮಾಡಿದ್ವಿ. ಯಾವುದರಲ್ಲಿ? ಓಲಿಯಂ ಗ್ಯಾಸ್ ಲೀಕ್ ಕೇಸಲ್ಲಿ. ಓಲಿಯಂ ಗ್ಯಾಸ್ ಲೀಕ್, ಅಥವಾ ಇದಕ್ಕೆ ಇನ್ನೊಂದು ಹೆಸರು ಶ್ರೀರಾಮ್ ಫರ್ಟಿಲೈಸರ್ಸ್. ಶ್ರೀರಾಮ್ ಫರ್ಟಿಲೈಸರ್ಸ್, ಫುಡ್ಸ್ ಆ್ಯಂಡ್ ಫರ್ಟಿಲೈಸರ್ಸ್, ಫುಡ್ಸ್ ಆ್ಯಂಡ್ ಫರ್ಟಿಲೈಸರ್ಸ್. ಈ ಪ್ರಕರಣದಲ್ಲಿ ಈ ಸ್ಟ್ರಿಕ್ಟ್ ಲಯಬಿಲಿಟಿನ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಮಾಡಿದ್ವಿ ನಾವು. ಅದರಲ್ಲಿ ಕೆಲವೊಂದು ಎಕ್ಸೆಪ್ಷನ್ ಇದ್ದು, ಪಾರ್ಟಿ ತಾನೇ ಒಪ್ಕೊಂಡ್ರೆ ಅಥವಾ ಆ್ಯಕ್ಟ್ ಆಫ್ ಗಾಡ್ ಆದರೆ, ಈ ರೀತಿ ದೇರ್ ವೇರ್ ಸಮ್ ಡಿಫೆನ್ಸಸ್ ಇನ್ ಸ್ಟ್ರಿಕ್ಟ್ ಲಯಬಿಲಿಟಿ. ಇಲ್ಲಿ ಹಂಗಿಲ್ಲ. ನೀವು ಯಾವುದೋ ಒಂದು ಫ್ಯಾಕ್ಟ್ರಿ ಓಪನ್ ಮಾಡ್ತೀರಿ ಅಂತಂದರೆ, ಡೇಂಜರಸ್ ಮಟೀರಿಯಲ್ ನೀವು ಇಟ್ಕೊಂಡಿದ್ದೀರಿ ಅಂತಂದರೆ ಮುಗೀತು, ನೀವೇನು ಹಾನಿ, ಎಲ್ಲ ಹಾನಿಗೂ ನೀವೇ ಜವಾಬ್ದಾರಿ. ಯಾವುದೇ ಎಕ್ಸೆಪ್ಷನ್ ಇಲ್ಲ ಅನ್ನೋದನ್ನು ನಾವೇನು ಮಾಡ್ತೀವಿ, ಆಬ್ಸಲ್ಯೂಟ್ ಲಯಬಿಲಿಟಿ ಪ್ರಕರಣದಲ್ಲಿ ಹೇಳ್ತೀವಿ. ಇದಕ್ಕೊಂದು ಅಪವಾದ, ರೈಟ್? ಅಪರಾಧಿ ಮನೋಭಾವ, ದೋಷ ಅಂಶ, ರೈಟ್? ಸೊ ದೀಸ್ ಥಿಂಗ್ಸ್ ವಾಟ್ ಎವರ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್, ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದು ಇಲ್ಲಿ ಇಂಗ್ಲೀಷ್ನಲ್ಲಿದೆ. ಮನಸ್ಸು ತಪ್ಪಿಲ್ಲದಿದ್ದರೆ ಕೃತ್ಯ ತಪ್ಪಾಗೋದಿಲ್ಲ ಅನ್ನೋದು ದಿಸ್ ಇಸ್ ಜನರಲ್ ರೂಲ್. ಜನರಲ್ ರೂಲ್, ಸಾಮಾನ್ಯ ತತ್ವ. ಆದರೆ ಇವಕ್ಕೆರಡು ಅಪವಾದ. ಅಪವಾದ ಏನು? ಕಟ್ಟುನಿಟ್ಟಾದ ಹೊಣೆಗಾರಿಕೆ, ಸಂಪೂರ್ಣ ಹೊಣೆಗಾರಿಕೆ. ಇವೆರಡು ಅಪವಾದ. ಕೇಸ್ ಲಾಗಳನ್ನು ಅಲ್ಲಿ ಹೇಳಿದ್ದೀನಿ. ಓಕೆ, ಹೊಣೆಗಾರಿಕೆ ಬರಲು ಸಾಮಾನ್ಯವಾಗಿ ಉದ್ದೇಶ, ಜ್ಞಾನ ಇದೆಲ್ಲ ಇರಬೇಕಾಗತ್ತೆ. ಓಕೆ, ಆ ರೀತಿ ಉದ್ದೇಶಪೂರ್ವಕವಾಗಿ ಮಾಡಿದರೆ ನಾವು ಅದಕ್ಕೆ ಯಾರಿಗೋ ಒಬ್ಬರಿಗೆ ಎಫೆಕ್ಟ್ ಆಗುತ್ತೆ, ಇಂಡಿವಿಜುವಲ್ಸ್ ಕಪಲ್ ಆಗುತ್ತೆ ಅಂತಂದ್ರೆ ನಾವು ಅದಕ್ಕೆ ಏನಂತೀವಿ, ಟಾರ್ಟ್ ಅಂತೀವಿ. ಇಲ್ಲಿ ಒಪ್ಪಂದ ಅಲ್ಲ, ಟಾರ್ಟ್ ಅಂದ್ರೆ ಅಪಕೃತ್ಯ. ಅಪಕೃತ್ಯ, ಟಾರ್ಟ್ ಅಂದರೆ ಅಪಕೃತ್ಯ. ಆಮೇಲೆ ಕ್ರಿಮಿನಲ್ ಕಾನೂನು. ಕ್ರಿಮಿನಲ್ ಕಾನೂನಲ್ಲಿ ನಾವು ಮೆಂಟಲ್ ಮೆನ್ಸ್ರಿಯಾನ ಇನ್ವೇರಿಯಬ್ಲಿ ಉಪಯೋಗ ಮಾಡ್ತೀವಿ. ಮೆನ್ಸ್ರಿಯಾ ಆಕ್ಟಸ್ ರೇಯಸ್ ಅಂತಾರೆ. ಆಮೇಲೆ ಇವೆರಡು ಕೇಸ್ಗಳನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದೆನ್ ಕೆಪ್ಯಾಸಿಟಿ. ನೋಡಿ, ಈಗ ಯಾವುದೋ 7 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗ ಇದ್ದಾನೆ ಅಂತ ಇಟ್ಕೊಳ್ತೀವಿ. ಅವನಿಗೊಂದು ನೀವು ಲೈವ್ ರಿವಾಲ್ವರ್ ಕೊಡ್ತೀರಿ ಅವನ ಕೈಗೆ. ಆಮೇಲೆ ಅವ ಆ ರಿವಾಲ್ವರ್ ತೊಗೊಂಡು ಆಟಿಕೆ ಸ್ವಾಮಿನ ರಿವಾಲ್ವರ್ ಮಾಡ್ತಾನಲ್ಲ, ಹಾಗೆ ಟ್ರಿಗರ್ ಮಾಡ್ತಾನೆ. ಆವಾಗ ನಾವು ಅವನನ್ನು ಜವಾಬ್ದಾರಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ಹಿ ಈಸ್ ನಾಟ್ ಪ್ರೂಡೆಂಟ್. ನಾವು ಯಾವುದೋ ಒಬ್ಬ ಮೈನರ್ಗೆ, ಅಪ್ರಾಪ್ತನಿಗೆ ಕಾಂಟ್ರಾಕ್ಟ್ ಮಾಡೋಕ್ಕೆ ಕೊಡೋದಿಲ್ಲ. ವಿ ಆರ್ ನಾಟ್ ಗಿವಿಂಗ್ ಹಿಮ್ ಟು ಡೂ ಕಾಂಟ್ರಾಕ್ಟ್. ಅದಕ್ಕೆ ಏನಂತಾನೆ, ಈ ಅಪಕೃತ್ಯದ ವಿಷಯದಲ್ಲಿ ಸಾಮರ್ಥ್ಯವೂ ಕೂಡ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಕೆಪ್ಯಾಸಿಟಿ ಕೂಡ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಓನ್ಲಿ ಪರ್ಸನ್ಸ್ ವಿತ್ ಲೀಗಲ್ ಕೆಪ್ಯಾಸಿಟಿ ಕ್ಯಾನ್ ಬಿ ಮೇಡ್ ಲಯಬಲ್. ಯಾರಿಗೆ ಲೀಗಲ್ ಕೆಪ್ಯಾಸಿಟಿ ಇರ್ತದೋ, ಅಂದರೆ ಕಾನೂನಿನಲ್ಲಿ ಅವರಿಗೆ ವಿಮುಕ್ತಿ ಇತ್ತಂದ್ರೆ ನಾವು ಅವ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡೋಕ್ಕಾಗಲ್ಲ. ಮೈನರ್ಸ್ ನಾಟ್ ಲಯಬಲ್ ಇನ್ ಕಾಂಟ್ರಾಕ್ಟ್ ಬಟ್ ಮೇ ಬಿ ಲಯಬಲ್ ಇನ್ ಟಾರ್ಟ್. ಮೈನರ್ಸ್ ಕಾಂಟ್ರಾಕ್ಟ್ ಈಸ್ ವಾಯ್ಡ್ ಅಬ್ ಇನಿಷಿಯೋ, ಮೊಹರಿ ಬಿಬಿ ಕೇಸ್, ರೈಟ್? ದಟ್ ಯು ಕ್ಯಾನ್ ಸೈಟ್ ಹಿಯರ್. ಲುನಾಟಿಕ್ಸ್, ಇನ್ಸೇನ್ ಪರ್ಸನ್ಸ್, ಇದನ್ನು ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ನಾನು. ಇವರಿಗೆಲ್ಲ ಲಯಬಿಲಿಟಿ ಇರೋದಿಲ್ಲ. ಡ್ರಂಕನ್ ಪರ್ಸನ್, ಇವು ಯಾರಿಗೂ ಲಯಬಿಲಿಟಿ ಇರೋದಿಲ್ಲ. ಇಟ್ ದ ಕಾಸ್ಟ್ ಆಫ್ ರಿಪಿಟೇಷನ್ ಐ ಆಮ್ ಡೂಯಿಂಗ್ ದಿಸ್. ಅಂದರೆ ಕೆಪ್ಯಾಸಿಟಿ, ಒಬ್ಬ ವ್ಯಕ್ತಿ ಅಪಕೃತ್ಯ ಮಾಡ್ತಾನೆ, ಅವನಿಗೆ ಜವಾಬ್ದಾರಿ ಫಿಕ್ಸ್ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಇವ್ರನ್ನ ನಾವು ಫಿಕ್ಸ್ ಮಾಡೋಕ್ಕಾಗಲ್ಲ. ಒಂದು ಎಕ್ಸೆಪ್ಷನ್ ಏನು? ಸ್ಟ್ರಿಕ್ಟ್ ಲಯಬಿಲಿಟಿ, ಅಬ್ಸಲ್ಯೂಟ್ ಲಯಬಿಲಿಟಿ. ಇನ್ನೊಂದು ಎಕ್ಸೆಪ್ಷನ್ ಏನು? ಕೆಪ್ಯಾಸಿಟಿ ಇರೋನಿಗೆ ಮಾತ್ರ ಮಾಡ್ಬೋದು ನಾವು. ಅಪ್ರಾಪ್ತ ವಯಸ್ಕರಿಗಾಗಲಿ, ಮಾನಸಿಕ ಅಸ್ವಸ್ಥರಿಗಾಗಲಿ, ಮತ್ತಿನಲ್ಲಿರುವವರಿಗಾಗಲಿ
ಮಾಡಲಿಕ್ಕೆ ಆಗೋದಿಲ್ಲ. ಅದು ಜವಾಬ್ದಾರಿ ಆಗೋದಿಲ್ಲ. ಅವರ ಅಪಕೃತ್ಯವನ್ನು ಅಪಕೃತ್ಯ ಅಂತ ಹೇಳೋಕ್ಕಾಗಲ್ಲ. ಯಾವ ಸಂದರ್ಭದಲ್ಲಿ ಅವರು ಅಪ್ರಾಪ್ತರಿರ್ತಾರೋ, ಯಾವ ಸಂದರ್ಭದಲ್ಲಿ ಮಾನಸಿಕ ಅಸ್ವಸ್ಥರಿರ್ತಾರೋ, ಅಥವಾ ಯಾವ ಸಂದರ್ಭದಲ್ಲಿ ಅವ್ರು ಕುಡಿದು ಟೈಟ್ ಆಗಿರ್ತಾರೋ, ಅಂಥ ಸಂದರ್ಭದಲ್ಲಿ ಅವ್ರನ್ನ ನಾವು ಬಾಧ್ಯಸ್ಥರನ್ನಾಗಿ ಮಾಡಲಿಕ್ಕೆ ಆಗೋದಿಲ್ಲ. ದೆನ್ ದ ಲಾಸ್ಟ್ ಪಾಯಿಂಟ್ ಈಸ್ ಕನೆಕ್ಷನ್. ಮನುಷ್ಯ ಅಪಕೃತ್ಯ ಮಾಡಿದಾನೆ ಅಂತೇಳಿ ಹೇಳೋಕ್ಕೆ ಬಹಳ ನಿಕಟವಾದ ಸಂಬಂಧ ಇರಬೇಕು. ಕೃತ್ಯಕ್ಕೂ ಮತ್ತು ತಪ್ಪಿಗೂ ನಿಕಟವಾದಂತಹ ಸಂಬಂಧ ಇರಬೇಕು. ಆವಾಗ ಮಾತ್ರ ಹೇಳ್ಬೋದು. ಅದು ದೂರದ್ದಾದರೆ ಹೇಳೋಕ್ಕಾಗಲ್ಲ. ದೇರ್ ಮಸ್ಟ್ ಬಿ ಎ ಡೈರೆಕ್ಟ್ ನೆಕ್ಸಸ್ ಬಿಟ್ವೀನ್ ದ ಆ್ಯಕ್ಟ್ ಆ್ಯಂಡ್ ಇಂಜುರಿ, ರಾಂಗ್ಫುಲ್ ಆ್ಯಕ್ಟ್ ಆ್ಯಂಡ್ ಇಂಜುರಿ. ತುಂಬ ಅದು ಕನೆಕ್ಟೇ ಮಾಡೋಕ್ಕಾಗಲ್ಲ ಅಂದರೆ ಅದು ಒಪ್ಪೋದಿಲ್ಲ. ಅದು ಕಲೆಕ್ಟೇ ಮಾಡೋಕ್ಕಾಗೋದಿಲ್ಲ ಅಂತಂದ್ರೆ ಅದನ್ನ ಒಪ್ಪೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ರಿಮೋಟ್ ಆರ್ ಇಂಡೈರೆಕ್ಟ್ ಕಾನ್ಸಿಕ್ವೆನ್ಸ್. ಹೆಡ್ಲಿ ವರ್ಸಸ್ ಬಕ್ಸಂದಾಲೆ ಪ್ರಕರಣ, ಇಂಟ್ರೆಸ್ಟಿಂಗ್. ಅದನ್ನು ಬರಿಬೋದು ನೀವು. ಹೆಡ್ಲಿ ವರ್ಸಸ್ ಬಕ್ಸಂದಾಲೆ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ, ದ ಡ್ಯಾಮೇಜ್ ಕ್ಲೇಮ್ಡ್ ವಾಸ್ ಟೂ ಮಚ್ ರಿಮೋಟ್. ಅವನದು ಮಿಲ್ಲಿಂದು ಶಾಫ್ಟ್ ಹಾಳಾಗಿರುತ್ತೆ, ಶಾಫ್ಟ್ ರಿಪೇರಿ ಕಳಿಸ್ತಾನೆ. ಅವ್ನು ರಿಪೇರಿ ಮಾಡಿ ಕಳಿಸ್ಬೇಕಾದ್ರೆ 1 ವಾರ ಆಗುತ್ತೆ. ಇವನು 1 ವಾರ ನನಗೆ ಲಾಸ್ ಆಯ್ತು ಅಂತ ಅವನ ಮೇಲೆ ಕೇಸ್ ಹಾಕ್ತಾನೆ. ಬಟ್ ಕೋರ್ಟ್ ಏನು ಹೇಳುತ್ತೆ, ಟೈಮ್ ಇಸ್ ದ ಎಸೆನ್ಸ್. ಐ ಥಿಂಕ್ ಸೆಕ್ಷನ್ 58 or 55 ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಅದು ಬೇಕು. ಅದು ಇಲ್ಲ ಅಂದ್ರೆ ಆಗೋದಿಲ್ಲ. ಇಲ್ಲಿ ಅವನು ಹೇಳಿರಲಿಲ್ಲ, ನನಗೆ ಅರ್ಜೆಂಟ್ ಬೇಕು ಅಂತ ಹೇಳಿರಲಿಲ್ಲ. ಹಾಗಾಗಿ ಡ್ಯಾಮೇಜ್ ಕ್ಲೇಮ್ ಮಾಡೋದಿದೆಯಲ್ಲ, ಇಟ್ ಈಸ್ ಎ ರಿಮೋಟ್ ಥಿಂಗ್ ಅಂತ. ಬಟ್ ದಟ್ ಈಸ್ ರಿಲೇಟೆಡ್ ಟು ಕಾಂಟ್ರಾಕ್ಟ್ ಅಲ್ವಾ, ಅದಕ್ಕೆ ನಾವು ನೇರವಾಗಿ ಇದನ್ನು ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ದ ಪ್ರಿನ್ಸಿಪಲ್ ಈಸ್ ಸೇಮ್. ಡಾಕ್ಟ್ರಿನ್ ಆಫ್ ಪ್ರಾಕ್ಸಿಮೇಟ್ ಕಾಸ್ ಇರಬೇಕು, ಹತ್ತಿರದ ಸಂಬಂಧ. ಲಯಬಿಲಿಟಿ ಓನ್ಲಿ ಫಾರ್ ಕಾನ್ಸಿಕ್ವೆನ್ಸಸ್ ರೀಸನೇಬಲಿ ಫೋರ್ಸಿಯಬಲ್. ಅವನು ಮಾಡುವಂಥ ಕೆಲಸ ಏನಾಗಬೇಕು, ಸಾಮಾನ್ಯವಾಗಿ ಅದರಿಂದನೇ ಆಯಿತು ಅನ್ನೋದಿರಬೇಕು. ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ ಅಂದರೆ, ಎ ಪ್ಯಾಸೆಂಜರ್ ಕ್ಯಾರಿಯಿಂಗ್ ಫೈರ್ ವರ್ಕ್ಸ್ ವಾಸ್ ಹೆಲ್ಪ್ಡ್ ಆನ್ ಟು ಮೂವಿಂಗ್ ಎ ಟ್ರೈನ್ ಬೈ ರೈಲ್ವೆ ಸ್ಟಾಪ್. ದ ಪ್ಯಾಕೇಜ್ ಫೆಲ್, ಎಕ್ಸ್ಪ್ಲೋಡೆಡ್, ಆ್ಯಂಡ್ ದ ಶಾಕ್ caused scales to fall on Mrs. Plagerf far away. ನೋಡಿ, ಇಲ್ಲಿ ಆ ಪಟಾಕಿಗಳು ಕೆಳಗೆ ಬಿದ್ದ ಮೇಲೆ ಏನಾಯಿತು ಅಂತಂದರೆ, ಅದರ ಒಂದು ಸ್ಫೋಟಕ್ಕೆ ಯಾವುದೇ ಒಂದು ಪೀಸ್ ಹೋಗಿ ಎಲ್ಲೋ ದೂರದಲ್ಲಿರುವಂಥ ಒಬ್ಬ ವ್ಯಕ್ತಿಯ ಕಾಲಿಗೆ ಹೊಡ್ಕೊಳ್ತು. ಅವರಿಗೆ, ಯಾರಿಗೆ? ಪಲ್ಸ್ ಗ್ರಾಫ್ ಅವರಿಗೆ, ದೂರಿರುವಂಥವ್ರಿಗೆ. ಪಲ್ಸ್ ಗ್ರಾಫ್ ವರ್ಸಸ್ ಲಾಂಗ್ ಐಲ್ಯಾಂಡ್ ರೈಲ್ವೆ. ಅದಕ್ಕೆ ಸಿ ಫೈಲ್ಡ್ ಎ ಕೇಸ್ ಆನ್ ರೈಲ್ವೆ ಡಿಪಾರ್ಟ್ಮೆಂಟ್. ರೈಲ್ವೆ ಅದನ್ನು ಫೋರ್ಸಿ ಮಾಡೋಕ್ಕಾಗತ್ತಾ? ಇಟ್ ಈಸ್ ಟ್ರೀಟೆಡ್ ಆಸ್ ಎ ರಿಮೋಟ್ ಕಾಸ್. ಆದ್ದರಿಂದ ಕಾಂಪೆನ್ಸೇಷನ್ನು ಸಿಗಲಿಲ್ಲ. ಅಂದರೆ ಕಾಂಪೆನ್ಸೇಷನ್ ಸಿಗಬೇಕು ಅಂತಂದರೆ ಆ ಮಾಡುವಂತಹ ವ್ಯಕ್ತಿ ಇದ್ದಾನಲ್ಲ, ಆ ವ್ಯಕ್ತಿಗೆ ಆ ತಪ್ಪಿನಿಂದ ಏನಾಗುತ್ತೆ ಅನ್ನೋದು ಗೊತ್ತಿರಬೇಕು. ಗೊತ್ತಿದ್ದಾಗ ಜವಾಬ್ದಾರಿ ಫಿಕ್ಸ್ ಮಾಡ್ಬೋದು. ಇಲ್ಲಿ ರೈಲ್ವೆ ಹೆಂಗೆ ಜವಾಬ್ದಾರಿ ಆಗ್ತದೆ? ಸೊ ದೀಸ್ ಥಿಂಗ್ಸ್ ಆರ್ ಕಾಲ್ಡ್ ರಿಮೋಟ್ ಕಾಸಸ್, ನಾಟ್ ಪ್ರಾಕ್ಸಿಮೇಟ್ ಕಾಸಸ್. ಇದರ ಅಪೋಸಿಟ್ ವರ್ಡು ರಿಮೋಟ್ ಕಾಸ್. ಇಂಥ ಸಂದರ್ಭದಲ್ಲಿ ಅಲ್ಲಿ ರಾಂಗ್ಫುಲ್ ಆ್ಯಕ್ಟ್ ಆಗೋದಿಲ್ಲ. ಇಲ್ಲಿ ರೈಲ್ವೆಯಿಂದ ಯಾವುದೇ ರಾಂಗ್ಫುಲ್ ಆ್ಯಕ್ಟ್ ಆಗಿಲ್ಲ ಅಂತ ಇದರ ಅರ್ಥ. ನೋಡಿ, ಪಲ್ಸ್ ಗ್ರಾಫ್ ವರ್ಸಸ್ ಲಾಂಗ್ ಐಲ್ಯಾಂಡ್ ರೈಲ್ವೆ ನಾಟ್ ಲಯಬಲ್ ಫಾರ್ ಅನ್ಫೋರ್ಸಿಯಬಲ್ ಇಂಜುರಿ ಕಾಸ್ಡ್ ಬೈ ರಿಮೋಟ್ ಎಕ್ಸ್ಪೋಷನ್. ಇದನ್ನು ನಾವು ಊಹಿಸಲಿಕ್ಕೆ ಆಗದಂಥದ್ದು. ಇದು ಅಂಥದ್ದನ್ನು ನೀವು ಜವಾಬ್ದಾರಿ ಫಿಕ್ಸ್ ಮಾಡೋಕ್ಕೆ ಆಗಂಗಿಲ್ಲ. ಅದರ ಫ್ಯಾಕ್ಟ್ನೇ ಇಲ್ಲಿ ಬರೆದಿದ್ದೀನಿ ನಾನು. ಐ ಹ್ಯಾವ್ ರಿಟನ್ ದ ಫ್ಯಾಕ್ಟ್ ಹಿಯರ್. ಎಸ್, ಅನ್ಯಾಯಕರ ಕೃತ್ಯ ಮತ್ತು ಹಾನಿ ನಡುವೆ ನೇರ ಸಂಬಂಧ ಇರಬೇಕು. ದೂರದ ಪರಿಣಾಮಗಳಿಂದ ಹೊಣೆಗಾರಿಕೆ ಬರದು ಅಥವಾ ಬಾರದು. ಹ್ಯಾಡ್ಲಿ ವರ್ಸಸ್ ಬಾಗ್ದಂದಾಳೆ, ಅದು ಕಾಂಟ್ರಾಕ್ಟ್ ಕೇಸ್ ಅದು. ಆದರೆ ಇಲ್ಲಿ ನಿಜವಾದ ಒಂದು ಕೇಸನ್ನು ಇಲ್ಲಿ ಬರೆದಿದ್ದೀನಿ ನಾನು. ಪಲ್ಸ್ ಗ್ರಾಫ್ ವರ್ಸಸ್ ಲಾಂಗ್ ಐಲ್ಯಾಂಡ್ ರೈಲ್ವೆ ಅಧಿಕಾರಿಗಳು ನಿರೀಕ್ಷಿಸಲಾಗದ ಸ್ಫೋಟದ ಪರಿಣಾಮಕ್ಕೆ ಹೊಣೆಗಾರರಾಗಲಿಲ್ಲ. ಆದರೆ ಅದು ಆಗುತ್ತೆ ಅಂಥೇಳಿ ರೈಲ್ವೆದವ್ರಿಗೆ ಗೊತ್ತಿತ್ತು ಅಂದರೆ ಅವರು ಏನು ಮಾಡಬೇಕಾಗತ್ತೆ, ಕಾಳಜಿ ತೊಗೋಬೇಕಾಗತ್ತೆ. ಇಲ್ಲಿ ಆ ಪ್ರಶ್ನೆ ಇಲ್ಲ. ಅವರು ಪಟಾಕಿ ಇಟ್ಕೊಂಡ್ಬಂದಿದ್ರು, ಏನು ಇಟ್ಕೊಂಡ್ಬಂದಿದ್ರು, ಏನು ಗೊತ್ತು. ಆಮೇಲೆ ಅದು ಇಡುವಾಗ ಜಾರಿ ಬಿದ್ದಿದೆ. ಆದರೆ ಜಾರಿ ಬೀಳ್ಬೇಕಾದ್ರೆ ಅಲ್ಲಿ ಕೆಲಸ ಮಾಡ್ತಿದ್ದವ್ರು ಯಾರು? ರೈಲ್ವೆ ಸ್ಟಾಫೇ. ಅದನ್ನು ಎತ್ತಿ ಹೆಲ್ಪ್ ಮಾಡ್ತಾಯಿದ್ರು ಪ್ಯಾಸೆಂಜರ್ಗೆ ಮೇಲಿಡೋಕ್ಕೆ. ಅದು ಕೈ ಜಾರ್ತು, ಕೆಳಗೆ ಬಿತ್ತು, ಡಮ್ ಅಂತು. ಈ ಪಟಾಕಿ ವಿಷಯ ಹಿಂಗೆ ಎಲ್ಲ ಕಡೆ ಇದೇ ಆಗ್ತಾ ಇರೋದು. ರೈಟ್. ದೆನ್ ಅಬೌಟ್ ರೆಮಿಡಿ.
when a wrongful act is done, and if the wrongful act is causing for a legal injury, then remedy is there. UBJ CB remedium. This is the principle. ಎಲ್ಲಿ ಹಕ್ಕು ಇದೆಯೋ ಅಲ್ಲಿ ಕರ್ತವ್ಯ ಇದೆ ಅಂತ. ವೇರ್ ದೇರ್ ಇಸ್ ಎ ರೈಟ್ ದೇರ್ ಇಸ್ ಎ ರೆಮಿಡಿ. ಅಂದರೆ ರೈಟ್ಗೆ ಹೊಡೆತ ಬೀಳಬೇಕು, ನಿಮ್ಮ ಹಕ್ಕಿಗೆ ತೊಂದರೆ ಆಗಬೇಕು. ಹಕ್ಕಿಗೆ ತೊಂದರೆ ಆದರೆ ಪರಿಹಾರ ಇದ್ದೇ ಇದೆ. ಹಕ್ಕಿಗೆ ತೊಂದರೆ ಆಗುವುದನ್ನೇ ನಾವೇನು ಹೇಳ್ತೀವಿ? ರಾಂಗ್ಫುಲ್ ಆ್ಯಕ್ಟ್ ಅಂತೀವಿ ಅಥವಾ ಅಪಕೃತ್ಯ ಅಂತೀವಿ. ಹಕ್ಕಿಗೆ ತೊಂದರೆ ಆಗುವಂತಹ ಕೆಲಸವನ್ನು ನಾವು ಅಪಕೃತ್ಯ ಅಂತ ಹೇಳ್ತೀವಿ. ಲಯಬಿಲಿಟಿ ಅರೈಸಸ್ ಓನ್ಲಿ ಇಫ್ ಲಾ ಪ್ರೊವೈಡ್ಸ್ ಎ ರೆಮಿಡಿ. ನೋಡಿ, ಅದು ಕೂಡ ಇಂಪಾರ್ಟೆಂಟು. ಆದರೆ ಅದು ಆ ಒಂದು ಹಕ್ಕು ಎಲ್ಲಿಂದ ಬರ್ಬೇಕು ನಿಮಗೆ? ಇಟ್ ಹ್ಯಾಸ್ ಟು ಕಮ್ ಥ್ರೂ ಲಾ. ನಾ ಹೇಳಿದ್ನಲ್ವಾ, ಲೀಗಲ್ ರೈಟ್. ಲೀಗಲ್ ರೈಟ್ ಎಲ್ಲಿಂದ ಬರುತ್ತೆ ನಿಮಗೆ? ಬೈ ವರ್ಚ್ಯೂ ಆಫ್ ಲಾ. ಕಾನೂನಿನಿಂದ ಅದು ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಹಕ್ಕು ಉಲ್ಲಂಘನೆಗೆ ಕಾನೂನು ಪರಿಹಾರ ಇದ್ದಾಗ ಮಾತ್ರ ಹೊಣೆಗಾರಿಕೆ. ಇಟ್ ಶುಡ್ ಬಿ ರಿಟನ್, ಯುವರ್ ರೈಟ್ ಶುಡ್ ಬಿ ಅವೈಲೇಬಲ್ ಇನ್ ದ ಲಾ ಬುಕ್. ಇಟ್ ಶುಡ್ ಬಿ ಅವೈಲೇಬಲ್ ಇನ್ ದ ಕೋರ್ಟ್. ಇಫ್ ಕೋರ್ಟ್ಸ್ ಕ್ಯಾನಾಟ್ ಎನ್ಫೋರ್ಸ್ ಎ ರೈಟ್, ಇಟ್ ಈಸ್ ನಾಟ್ ಎ ಲೀಗಲ್ ರೈಟ್. ಅಂದರೆ ನಾವು ನ್ಯಾಯಾಲಯದಿಂದ ಅದನ್ನು ಜವಾಬ್ದಾರಿಯನ್ನು ಫಿಕ್ಸ್ ಮಾಡೋಕೆ ಆಗೋದಿಲ್ಲ ಅಂದರೆ ಅದು ಲೀಗಲ್ ರೈಟೇ ಅಲ್ಲ, ಅದು ಕಾನೂನಾತ್ಮಕ ಹಕ್ಕೇ ಅಲ್ಲ. ಹೆನ್ಸ್ ನೋ ಲಯಬಿಲಿಟಿ. ವೇರ್ ದೇರ್ ಇಸ್ ನೋ ಲೀಗಲ್ ರೈಟ್, ದೇರ್ ಇಸ್ ನೋ ಲಯಬಿಲಿಟಿ. ಆಲ್ ಟಾರ್ಟ್ಸ್ ಹ್ಯಾವ್ ಎ ಲೀಗಲ್ ರೈಟ್. ನೆನ್ಪಿಟ್ಕೊಳ್ಳಿ, ಕೋಡ್ ಬುಕ್ಕಲ್ಲಿ ಇರಲಿಕ್ಕಿಲ್ಲ. ಸರ್ಟನ್ ಥಿಂಗ್ಸ್ ಆರ್ ದೇರ್, ಸರ್ಟನ್ ಥಿಂಗ್ಸ್ ಆರ್ ನಾಟ್ ದೇರ್. ಲೈಕ್ ನೆಗ್ಲಿಜೆನ್ಸ್, fraud, nuisance, all these things, trespass, negligence, fraud, nuisance, ಇವೆಲ್ಲವೂ ಕೂಡ ಟಾರ್ಟ್ ಲಾಗಳು. ಇವೆಲ್ಲವುಗಳಿಗೂ ಕಾನೂನಾತ್ಮಕ ಪರಿಹಾರ ಇದೆ. ಲೀಗಲ್ ರೆಮಿಡಿ ಈಸ್ ಅವೈಲೇಬಲ್. And with this I can conclude this class. The general condition of liability include, ಒಬ್ಬ ವ್ಯಕ್ತಿಗೆ ಜವಾಬ್ದಾರಿಯನ್ನು ಫಿಕ್ಸ್ ಮಾಡಬೇಕು ಅಂತಂದರೆ, ಕಾನೂನಾತ್ಮಕ ಜವಾಬ್ದಾರಿಯನ್ನು ಫಿಕ್ಸ್ ಮಾಡಬೇಕಂದ್ರೆ ಈ ಕೆಳಗಿನ ಎಲಿಮೆಂಟ್ಗಳಿದಾವಲ್ಲ ಇವೆಲ್ಲ ಇರ್ತವೆ. ರಾಂಗ್ಫುಲ್ ಆ್ಯಕ್ಟ್ ಆಗಬೇಕು, ಅದರಲ್ಲಿ ಲೀಗಲ್ ಇಂಜುರಿ ಆಗಬೇಕು, ಅದರಲ್ಲಿ ಏನಾಗಬೇಕು? ಮನಸ್ಸಿನ ಕಂಡೀಷನ್ ಇರಬೇಕು. ಈ ಕೆಲವೊಂದನ್ನು ಹೊರತುಪಡಿಸಿ, ಯಾವುದು? ಎಬ್ಸಲ್ಯೂಟ್ ಲಯಬಿಲಿಟಿ, ಸ್ಟ್ರಿಕ್ಟ್ ಲಯಬಿಲಿಟಿನ ಹೊರತುಪಡಿಸಿ ಮೆನ್ಸ್ರಿಯಾ ಇರಬೇಕು. ಮತ್ತು ಯಾವ ವ್ಯಕ್ತಿ ಕೆಪಾಸಿಟಿನೂ ಇರಬೇಕು. ಅವ್ನು ತಪ್ಪು ಮಾಡೋನಿಗೆ ಏನಿರಬೇಕು? ಕೆಪಾಸಿಟಿ ಇರಬೇಕು. ಕೆಪಾಸಿಟಿ ಇಲ್ಲನಾವಿದ್ರೆ ಆಗಲ್ಲ. ಮೈನರ್, ಲುನಾಟಿಕ್, ಡ್ರಂಕನ್ ಆಗೋದಿಲ್ಲ. ಆಮೇಲೆ ಕನೆಕ್ಷನ್ ಇರಬೇಕು. ನಡೆದಂತಹ ಇಂಜುರಿಗೂ ಮತ್ತು ಕೃತ್ಯಕ್ಕೂ ಸಂಬಂಧ ಇರಬೇಕು. ಇದ್ರೆ ಮಾತ್ರ ನಮಗೇನಾಗುತ್ತೆ? ಲೀಗಲ್ ರೆಮಿಡಿ ಸಿಗುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕು. ಜೂರಿಸ್ಪ್ರುಡೆನ್ಸ್ ಎಂಫಸೈಸಸ್ that liability must not be imposed arbitrarily. ಸುಮ್ಮನೆ ನಿಮಗೆ ಜವಾಬ್ದಾರಿ ಫಿಕ್ಸ್ ಮಾಡೋಕ್ಕಾಗಲ್ಲ. ಹೋಗಿ ನೀವು ಕೋರ್ಟ್ ಮುಂದೆ ಹೇಳಿ ನಮಸ್ಕಾರ ಹೇಳಿ ಜಡ್ಜಿಗೆ ಕಣ್ಣೀರು ಸುರಿಸ್ಬಿಟ್ಟು ಸ್ವಾಮಿ ಹಿಂಗಾಯ್ತು ಅಂದರೆ ಜಡ್ಜ್ ಒಪ್ಪೋದಿಲ್ಲ. ಇವೆಲ್ಲ ಇದಾವೆ, ನೋಡ್ತಾರೆ ಜಡ್ಜ್, ರೈಟ್? ಬಟ್ ಓನ್ಲಿ ವೆನ್ ದೀಸ್ ಕಂಡೀಷನ್ಸ್ ಆರ್ ಫುಲ್ಫಿಲ್ಡ್, ದೇ ಸರ್ವ್ ಎಸ್ ಎ ಸೇಫ್ ಗಾರ್ಡ್ ಟು ಜಸ್ಟಿಸ್, ensuring that responsibility is fixed on rational and legal grounds. ರ್ಯಾಷನಲ್ ಆ್ಯಂಡ್ ಲೀಗಲ್ ಗ್ರೌಂಡ್ಸ್. ಒಬ್ಬ ವ್ಯಕ್ತಿಯ ಮೇಲೆ ನಾವು ಬಾಧ್ಯತೆಯನ್ನು ಫಿಕ್ಸ್ ಮಾಡಬೇಕಾದ್ರೆ ಇದನ್ನು ನಾವು ಸರಿಯಾದ ರೀತಿಯಲ್ಲಿ, ರ್ಯಾಷನಲ್ ವೇನಲ್ಲಿ, ಅಂದರೆ ಪ್ರಬುದ್ಧ ರೀತಿಯಲ್ಲಿ ನಾವು ಅದನ್ನು ವಿಶ್ಲೇಷಣೆ ಮಾಡ್ತೀವಿ. ಹೊಣೆಗಾರಿಕೆಯನ್ನು ಯಾದೃಚ್ಛಿತ್ತದಿಂದ, ಅಂದರೆ ಐಚ್ಛಿಕತೆಯಿಂದ, ಮನಬಂದಂತೆ, ಯಾದೃಚ್ಛಿತ್ತದಿಂದ ಅಂತಕ್ಕಂಥ ಹೊಣೆಗಾರಿಕೆಯನ್ನು ಮನಬಂದಂತೆ ನಿರ್ಧರಿಸಲಾಗುವುದಿಲ್ಲ. ಮನಬಂದಂತೆ ನಿರ್ಧರಿಸಲಾಗುವುದಿಲ್ಲ. ಈ ಷರತ್ತುಗಳು ಪೂರ್ತಿಯಾದಾಗ ಮಾತ್ರ, ಈ ಷರತ್ತುಗಳು ಅಂದರೆ ಆಲ್ ದೀಸ್ ಪಾಯಿಂಟ್ಸ್ ಆದಾಗ ಮಾತ್ರ ಏನಾಗುತ್ತೆ? ಹೇರಬೇಕು, ಜವಾಬ್ದಾರಿಯನ್ನು ಹೇರಬೇಕು. ಇದು ನ್ಯಾಯವನ್ನು ಕಾಯುವ ರಕ್ಷಣೆಯಾಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಈ ಪರ್ಟಿಕ್ಯುಲರ್ ವಿಡಿಯೋನಲ್ಲಿ ನಾನು ನಿಮಗೆ ರಾಂಗ್ಫುಲ್ ಆ್ಯಕ್ಟ್ನ ಕಾನ್ಸೆಪ್ಟನ್ನು ತೊಗೊಂಡು ಬಂದಿದ್ದೀನಿ. ಹಿಂದಿನ ವಿಡಿಯೋ, ಈ ವಿಡಿಯೋನಲ್ಲಿ ಕೆಲವು ಓವರ್ಲ್ಯಾಪಿಂಗ್ ಇರ್ಬೋದು, ಬಟ್ ಅಲ್ಲಿ ನಾನು ಹೇಳ್ತಾ ಇದ್ದದ್ದೇ ಬೇರೆ, ಇಲ್ಲಿ ಹೇಳ್ತಾ ಇರೋದೇ ಬೇರೆ. ಇಲ್ಲಿ ನಾನೇನು ಒಬ್ಬ ವ್ಯಕ್ತಿಯ ಅಪಕೃತ್ಯ ಮತ್ತು ಅಪಕೃತ್ಯದ ಜವಾಬ್ದಾರಿಗಳ ಬಗ್ಗೆ
ಅನಾಲಿಟಿಕಲ್ ಮಾಡಿ ನಾನು ತರ್ಜುಮೆ ಮಾಡಿ ಈ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೀನಿ. ಇದ್ರ ಮೇಲೆ ನಿಮ್ಗೆ ಲಾಂಗ್ ಆನ್ಸರ್ ಕ್ವಶನ್ ಬರ್ಬೋದು, ಶಾರ್ಟ್ ಆನ್ಸರ್ ಕ್ವಶನ್ ಬರ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.